ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಪಾಲಿಗೆ ಬಂದಿರತಕ್ಕಂತಹ ವಿಷಯ ವಚನಾಮೃತ. ವಚನಗಳ ಬಗ್ಗೆ ಸಾಕಷ್ಟು ಪರಿಚಯವನ್ನು, ಒಂದು ಪಕ್ಷಿ ನೋಟವನ್ನು ನಿಮಗೆ ನಿರ್ದೇಶಕರು ಇದುವರೆಗೂ ಕೊಡ್ತಾಯಿದ್ರು. ವಚನಾಮೃತ ಅಂದರೆ ವಚನಗಳು ಅಮೃತ ಸಮಾನ, ಅಮೃತ ಸಮಾನವಾದಂತಹ ವಚನಗಳು. 12ನೇ ಶತಮಾನದಲ್ಲಿದ್ದ ಶರಣರು ತಮ್ಮ ಅನುಭವ ಪ್ರಜ್ಞೆಯಲ್ಲಿ ಕಂಡುಕೊಂಡಂತಹ ಸತ್ಯದ ಸಂದೇಶಗಳು, ಸಾಮಾನ್ಯ ಮಾತುಗಳಲ್ಲ. ವಚನಗಳು ಅಂದರೆ ಸಾಮಾನ್ಯ ಮಾತುಗಳಲ್ಲ. ಶರಣರು ತಮ್ಮ ಅನುಭವ ಪ್ರಜ್ಞೆಯಲ್ಲಿ ಕಂಡುಕೊಂಡಂತಹ ಸತ್ಯ ಸಂದೇಶಗಳು ಮಾನವ ಕೋಟಿಯ ಒಂದು ಉದ್ಧಾರಕ್ಕಾಗಿ ಅಥವಾ ವಿಕಾಸಕ್ಕಾಗಿ, ಮನುಷ್ಯನ ವಿಕಾಸಕ್ಕಾಗಿ, ಆತ್ಮೋನ್ನತಿಗಾಗಿ, ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂತಹ ಘನವಾದಂತಹ ಉದ್ದೇಶದಿಂದ ಅನೇಕ ವಚನಕಾರರು ಈ ಸಂದೇಶಗಳನ್ನು ಕೊಡ್ತಾ ಹೋದರು. ಊರಿಂದ ಊರಿಗೆ ಅಲೆದಾಡ್ತಾ, ದಾರಿ ದಾರಿನಲ್ಲಿ, ಬೀದಿ ಬೀದಿನಲ್ಲಿ ಈ ವಚನಗಳನ್ನು ತಮ್ಮ ತಾವೇ ಹಾಡ್ಕೊಳ್ತಾ ಹೋದಂಥವ್ರು ಎಷ್ಟೋ ಜನ. ಅನೇಕ ವಚನಕಾರರು ಸಾಮಾನ್ಯರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಆ ವಚನಗಳು ನಮಗೆ ದೊರೀತಕ್ಕಂಥದ್ದು. ಕೆಲವು ವಚನಗಳು ಬಹಳ ಕ್ಲಿಷ್ಟ ಅಂತ ಅನ್ನಿಸ್ಬೋದು. ಮುಖ್ಯವಾಗಿ ಅಲ್ಲಮ ಪ್ರಭುಗಳ ವಚನಗಳು ಮೇಲ್ನೋಟಕ್ಕೆ ಅರ್ಥ ಆಗೋದು ಕಷ್ಟ. ಆದರೆ ಆಧ್ಯಾತ್ಮ ಚಿಂತಕರಿಗೆ ಅದರ ಒಳಗಡೆ ಇರತಕ್ಕಂತಹ ಸಂದೇಶ ಬಹಳ ಸುಲಭವಾಗಿ ಸಿಗತಕ್ಕಂಥದ್ದು. ವಚನಗಳು ಬಹಳ ಆಳವಾದಂತಹ, ವಿಸ್ತಾರವಾದಂತಹ ಒಂದು ಪ್ರಭೆಯನ್ನು ಹೊಂದಿರತಕ್ಕಂಥವು. ಅವುಗಳ ಆಳಕ್ಕೆ ಇಳಿದು ನೋಡಿದ್ರೆ ನಮಗೆ ಮುತ್ತು ರತ್ನಗಳು ಸಿಗುತ್ತೆ. ಈಗ ಸಮುದ್ರದ ಆಳಕ್ಕೆ ಇಳಿದು ನೋಡಿದ್ರೆ ನಮಗೇನು ಸಿಗುತ್ತೆ? ಮುತ್ತು ರತ್ನಗಳು. ಬಹಳ ಶ್ರೇಷ್ಠವಾದಂತಹ ಸಂದೇಶಗಳು ನಮಗೆ ದೊರೀತಕ್ಕಂಥದ್ದು. ಮನುಷ್ಯ ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ನಾವು ಗಮನಿಸಿದ್ದೇ ಆದರೆ ಕಾಡು ಮನುಷ್ಯನಿಂದ ನಾಗರಿಕ ಮನುಷ್ಯನಾಗಿದ್ದಾನೆ, ಆಧುನಿಕ ಮನುಷ್ಯನಾಗಿದ್ದಾನೆ. ಈ ನಾಗರಿಕ ಮನುಷ್ಯ ಮುಂದೆ ಹೋಗ್ತಾ ಹೋಗ್ತಾ ತನ್ನ ಪ್ರಾಣಿ ಸ್ವಭಾವವನ್ನು ಪೂರ್ತಿಯಾಗಿ ಕಳ್ಕೊಳ್ತಾ ದೇವಮಾನವನಾಗಬೇಕಾಗಿದೆ. ಎಲ್ಲ ಆಧ್ಯಾತ್ಮ ಸಂಸ್ಥೆಗಳು, ತತ್ವಗಳು ಅಥವಾ ಸಾಹಿತ್ಯವೂ ಹೇಳ್ತಕ್ಕಂಥದ್ದು ಇದೇ ವಿಚಾರವನ್ನು. ನಮ್ಮ ಒಳಗಡೆ ಅಗಾಧವಾದಂತಹ ಶಕ್ತಿ ಸಾಮರ್ಥ್ಯಗಳಿದೆ. ಮನುಷ್ಯನಿಗೆ ಅಗಾಧವಾದಂತಹ ಶಕ್ತಿ ಸಾಮರ್ಥ್ಯಗಳಿದೆ. ಯಾಕೆ ಅಂದರೆ ಆಧ್ಯಾತ್ಮ ಚಿಂತಕರಾದ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಂದರೆ ಕೇಳಿ ತಿಳ್ಕೊಂಡಿದ್ದೇವೆ, ಓದಿ ತಿಳ್ಕೊಂಡಿದ್ದೇವೆ, ಅಧ್ಯಯನ ಮಾಡಿ ತಿಳ್ಕೊಂಡಿದ್ದೇವೆ, ವ್ಯಾಸಂಗದಲ್ಲಿ ತಿಳ್ಕೊಂಡಿದ್ದೇವೆ. ನಾವು ನಮ್ಮ ಗುರಿ ಏನು, ಮುಂದೆ ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪೂರ್ಣವಾಗಿ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದೇ ನಮ್ಮ ಗುರಿ. ಈ ದೇವಮಾನವನಾಗುವ ಹಂತದಲ್ಲಿ ನಮ್ಮ ಒಳಗಡೆ ಇರತಕ್ಕಂತಹ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿ ಏನಿದೆ ಅದನ್ನು ನಾವು ಪೂರ್ಣವಾಗಿ ಹೊರಗಿಡಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನೇ ನಾವು ಗುರುತಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ನಿಜವಾಗ್ಲೂ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸ್ಕೊಂಡಿದ್ದೀವ? ಆಂತರ್ಯದಲ್ಲಿ ಅಡಗಿರ್ತಕ್ಕಂತಹ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿ ಏನು ಬೀಜ ರೂಪದಲ್ಲಿ ಇದೆಯಲ್ಲ, ಅದನ್ನು ನಾವು ಗುರುತಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವ ಅಂದರೆ ಬಹಳ ಕಡಿಮೆ ಮಟ್ಟದಲ್ಲಿ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಪ್ರಜ್ಞೆ ಈಗಲೂ ಕೂಡ ಬಹಿರ್ಮುಖವಾಗೇ ಇದೆ, ಬಹಳವಾಗಿ ಬಹಿರ್ಮುಖವಾಗಿದೆ.
ಪ್ರಪಂಚದಲ್ಲಿ ನಡೀತಕ್ಕಂತಹ ಆಗುಹೋಗುಗಳ ಕಡೆಗೆ ನಮ್ಮ ಪ್ರಜ್ಞೆ ಹರಿತಾ ಇದೆ. JK ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಅವರ ಸಾಹಿತ್ಯ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ವರ್ಲ್ಡ್ ಈಸ್ ಟೂ ಮಚ್ ಇನ್ ಯು ಅಂತ ಹೇಳ್ತಾ ಇದ್ರು. ಅಂದರೆ ಪ್ರಾಪಂಚಿಕತೆ ಅನ್ನೋದು ನಮ್ಮಲ್ಲಿ ಬಹಳವಾಗಿದೆ. ನಮ್ಮ ನಿಜ ಸ್ವರೂಪವನ್ನು ನಾವು ಕಂಡುಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದೇವೆ. ಓದಿ ತಿಳ್ಕೊಂಡಿದ್ದೇವೆ, ನಾವು ಈ ದೇಹ ಅಲ್ಲ, ನಾವು ಈ ರಾಗಭಾವಗಳು ಅಲ್ಲ, ನಾವು ಈ ಮನಸ್ಸು ಯೋಚನೆಗಳು ಅಲ್ಲ, ಅದಕ್ಕಿಂತ ಮೀರಿದಂತಹ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿದೆ, ನಾವು ಆತ್ಮಸ್ವರೂಪಿಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕಾಗಿದೆ. ಆ ನಮ್ಮ ಸ್ವಸ್ವರೂಪದ ದರ್ಶನವನ್ನು ನಾವು ಮಾಡಬೇಕಾಗಿದೆ. ಅಂದರೆ ಈ ಆತ್ಮ ವಿಕಾಸದ ಹಾದಿ ಇದೆಯಲ್ಲ, ಅದೇ ಯೋಗ ಮಾರ್ಗ. ಆ ಮಾರ್ಗದಲ್ಲಿ ಹೋಗ್ತಾ ನಾವು ನಿಜವಾಗ್ಲೂ ಯಾರು ಅನ್ನೋದನ್ನು ತಿಳ್ಕೋಬೇಕು. ನಮ್ಮ ಸ್ವಸ್ವರೂಪವನ್ನು ನಾವು ಕಂಡುಕೊಳ್ಬೇಕಾಗಿದೆ. ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಆತ್ಮ ದರ್ಶನವನ್ನು ಪಡೆದುಕೊಳ್ಬೇಕಾಗಿದೆ. ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಬೆಳಕು ನಮ್ಮ ಭಾರತ ದೇಶದಲ್ಲಿ ಯಾವುದರಲ್ಲೂ ಏನು ಕಡಿಮೆ ಇಲ್ಲ. ಅನೇಕ ಮೂಲಗಳಿಂದ ನಮಗೆ ದೊರೀತಾ ಇದೆ. ವಚನಗಳು ಕೂಡ ಆ ರೀತಿಯ ಒಂದು ಬೆಳಕನ್ನು ನಮಗೆ ಕೊಡ್ತಾ ಇವೆ. 12ನೇ ಶತಮಾನದಲ್ಲೇ ವಚನಕಾರರು ನಮಗೆ ಸಾಕಷ್ಟು ಸಂದೇಶ ಕೊಟ್ಟರು. ಆಗ ಅದರ ಅವಶ್ಯಕತೆ ಬಹಳ ಇತ್ತು ಅಂತ ಅನಿಸಿ ಅವರು ಕೊಟ್ಟಿರ್ಬೋದು. ಆದರೆ ಈ ವಚನಗಳಲ್ಲಿ ಇರ್ತಕ್ಕಂತಹ ಆತ್ಮಜ್ಞಾನ ಸನಾತನವಾದದ್ದು. ಅದು ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ಎಂದೆಂದಿಗೂ ಪ್ರಸ್ತುತ. ಯಾಕೆಂದರೆ ಅದು ಸನಾತನವಾದಂತಹ ಜ್ಞಾನ. ಆ ರೀತಿಯ ಒಂದು ಬೆಳಕನ್ನು ನಮಗೆ ಅನೇಕ ವಚನಕಾರರು ನೀಡ್ತಾ ಹೋಗಿದ್ದಾರೆ. ನಾನು ಕಲಿತಿರುವಂತಹ ವಚನಗಳಲ್ಲಿ ಕೆಲವು ವಚನಗಳನ್ನು ಆರಿಸಿಕೊಂಡು ಅದರಲ್ಲಿರ್ತಕ್ಕಂತಹ ಅರ್ಥವನ್ನು ನಿಮ್ಮೆಲ್ಲರ ಜೊತೆ ಗ್ರಹಿಸುತ್ತಾ ಹಂಚ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ದಿನದ ಒಂದು ಸತ್ಸಂಗದಲ್ಲಿ ಮಾಡ್ತಾ ಇದ್ದೆ. ಮೊದಲಿಗೆ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಆಲಿಸೋಣ. ಅದರ ಅರ್ಥದ ಕಡೆಗೂ ಕೂಡ ಎಲ್ಲರೂ ಗಮನ ಕೊಡ್ತಾ ಹೋಗೋಣ. ನಂತರ ಇನ್ನೂ ಸ್ವಲ್ಪ ಆಳದಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಳ ಪ್ರತಿಬಿಂಬದಂತೆ, ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಳ ಪ್ರತಿಬಿಂಬದಂತೆ, ಬೀಜದೊಳಗಣ ರೋಕ್ಷದಂತೆ, ಬೀಜದೊಳಗಣ ರೋಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ 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 ನಿಮ್ಮ ಚರಣ ಸಂಬಂಧ, ಬೀಜದೊಳಗಣ ರೋಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ 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 ನಿಮ್ಮ ಚರಣ ಸಂಬಂಧ, ಶಿಲೆಯೊಳಗಣ ಪಾವಕದಂತೆ ಉದಕದೊಳಗಣ ಪ್ರತಿಬಿಂಬದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ,
ಉದಕದೊಳಗಣ ಪ್ರತಿಬಿಂಬದಂತೆ ನಮ್ಮೊಳಗಡೆ ಸುಪ್ತವಾಗಿ ಅಡಗಿರ್ತಕ್ಕಂತಹ ಚೈತನ್ಯ ಹೇಗಿದೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಮ್ಮೊಳಗಡೆ ಆ ದೈವಿ ಚೈತನ್ಯ ಇದೆ, ಕೆಲಸ ಮಾಡ್ತಾ ಇದೆ. ಹೇಗೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ವಿಜ್ಞಾನ ಆದರೆ ಭೌತಿಕ ಪ್ರಪಂಚದಲ್ಲಿ ಈ ಇಂದ್ರಿಯಗಳಿಗೆ ಕಾಣಿಸ್ತಕ್ಕಂಥದ್ದನ್ನು ಪ್ರಯೋಗಗಳ ಮೂಲಕ ಕಂಡು ಹಿಡ್ಕೊಳ್ತಕ್ಕಂಥದ್ದು. ಆದರೆ ಆಧ್ಯಾತ್ಮ ಹಾಗಲ್ಲ. ಆಧ್ಯಾತ್ಮ ಯಾವಾಗಲೂ ಹೇಳುತ್ತೆ ನಂಬಿ ನೋಡು ಅಂತ, ವಿಜ್ಞಾನ ಹೇಳುತ್ತೆ ನೋಡಿ ನಂಬು ಅಂತ. ಹಾಗೆ ನಾವು ನಂಬಿಕೆ ಇಟ್ಟು ಅಂತರಂಗದ ಸಾಧನೆಯನ್ನು ನಾವು ಮಾಡಿದ್ದೇ ಆದರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಚೈತನ್ಯವನ್ನು ನಾವು ಅರಿವಿಗೆ ತಂದುಕೊಳ್ಬೋದಾಗಿದೆ. ಅದನ್ನೇ ಇಲ್ಲಿ ಅಲ್ಲಮ ಪ್ರಭುಗಳು ಭಾಳ ಚೆನ್ನಾಗಿ ಸೂಚ್ಯವಾಗಿ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಶಿಲೆಯೊಳಗಣ ಪಾವಕದಂತೆ. ಶಿಲೆ ಅಂದರೆ ಕಲ್ಲು. ಹೊರಗಡೆ ನೋಡಿದ್ರೆ ಅದರ ಬಣ್ಣ ಕಾಣುತ್ತೆ, ಗಾತ್ರ ಅಲ್ವಾ, ಅದು ಭಾರ, ಅಷ್ಟು ಮಾತ್ರನೇ ನಮ್ಮ ಗೋಚರಕ್ಕೆ ಬರ್ತಕ್ಕಂಥದ್ದು. ಆದರೆ ಅದರೊಳಗಡೆ ಶಾಖ ಅನ್ನೋದಿದೆ. ಆ ಕಲ್ಲನ್ನು ಉಜ್ಜಿದ್ರೆ ನಮಗೆ ಆ ಶಾಖದ ಒಂದು ಅರಿವು ಗೊತ್ತಾಗುತ್ತೆ. ಮುಟ್ಟಿ ನೋಡಿದಾಗ ಇನ್ನೂ ಜೋರಾಗಿ ಉಜ್ಜಿದ್ರೆ ಅದರಿಂದ ಬೆಂಕಿಯ ಕಿರಣಗಳು ಕೂಡ ಹೊರಬರ್ತಕ್ಕಂಥದ್ದು. ಹಾಗೆ ನಮ್ಮೊಳಗಡೆ ಆ ಪರಮಾತ್ಮ ಚೈತನ್ಯ ಅಂತಕ್ಕಂಥದ್ದು ಸುಪ್ತವಾಗಿ ಅಡಗಿದೆ. ಅದನ್ನು ನಾವು ಅಂತರಂಗದ ಸಾಧನೆಯ ಮೂಲಕ ಕಂಡುಕೊಳ್ಬೇಕಾಗಿದೆ. ನಮ್ಮ ಪ್ರಜ್ಞೆ ಬಾಹ್ಯದಲ್ಲಿರ್ತಕ್ಕಂಥದ್ದು ಅಂತರಂಗದ ಕಡೆಗೆ ತಿರುಗಬೇಕಾಗಿದೆ. ಅಂದರೆ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ವಿಮುಖರಾಗಿ ನಮ್ಮನ್ನು ನಾವು ಗಮನಕ್ಕೆ ತಂದುಕೊಂಡ್ರೆ ನಮ್ಮ ಪ್ರಜ್ಞೆಯನ್ನು ಇನ್ನು ಉನ್ನತ ಸ್ತರಗಳಿಗೆ, ಸೂಕ್ಷ್ಮ ಸ್ತರಗಳಿಗೆ ಏರಿಸಬಹುದಾಗಿದೆ. ಯಾಕೆ ಅಂದರೆ ಥಿಯಾಸಫಿ ವಾಂಗ್ಮಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಪ್ರಸ್ತುತ ನಾವು ದೇಹಾತ್ಮ ಪ್ರಜ್ಞೆಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸ್ಥೂಲ ದೇಹ, ನಮ್ಮ ರಾಗಭಾವಗಳು ಅಂದರೆ ಆಶಾದೇಹ, ಮತ್ತು ನಮ್ಮ ಯೋಚನೆಗಳು ಅಂದರೆ ನಮ್ಮ ಮನೋದೇಹ, ಇಷ್ಟೇ ನಮ್ಮ ಅರಿವಿಗೆ ಬಂದಿರತಕ್ಕಂಥದ್ದು. ಇದಕ್ಕೂ ಉನ್ನತವಾದಂತಹ ಪ್ರಜ್ಞಾ ಸ್ತರಗಳಿದೆ. ಅದು ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ನಮ್ಮ ಪ್ರಜ್ಞೆಯನ್ನು ಒಳಮುಖ ಮಾಡಿಕೊಂಡು ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಸಾಧನೆಯ ಬಗ್ಗೆ ಸಾಕಷ್ಟು ವಿಚಾರಗಳಿದೆ, ಅದು ಬೇಡ. ಈಗ ಸದ್ಯಕ್ಕೆ ಈ ವಚನದಲ್ಲಿ ಇರ್ತಕ್ಕಂತಹ ಅರ್ಥವನ್ನು ಗ್ರಹಿಸುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ಮುಂದುವರಿತಾ ಅವರು ಹೇಳ್ತಾರೆ, ಉದಕದೊಳಗಣ ಪ್ರತಿಬಿಂಬದಂತೆ. ಉದಕ ಅಂದರೆ ನೀರು ಅಲ್ವಾ. ನೀರಿನಲ್ಲಿ ನಾವು ನೋಡಿಕೊಂಡ್ರೆ ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಯಾವಾಗ ಕಾಣಿಸುತ್ತೆ? ನೀರು ಶುದ್ಧವಾಗಿದ್ದಾಗ, ಯಾವುದೇ ಕೆಸರಿಲ್ದಲೆ, ಗಲೀಜಿಲ್ದಲೆ, ಅದರಲ್ಲಿ ಯಾವುದೇ ಅಲೆಗಳು ಏಳದೇ ಇದ್ದಾಗ ನಮಗೆ ಕಾಣಿಸುತ್ತೆ. ಅದೇ ಅಲ್ಲಿ ಗಲೀಜಿದ್ದರೆ, ಕೊಳಕಿದ್ದರೆ, ಅಲ್ಲಿ ಮಣ್ಣಿದ್ದರೆ, ರಾಡಿಯಾಗಿದ್ದರೆ, ನಾವಲ್ಲಿ ಓಡಾಡಿ ಅದನ್ನು ಅಲೆಗಳನ್ನು ಎಬ್ಬಿಸಿದ್ರೆ ನಾವಲ್ಲಿ ನೋಡಿಕೊಂಡ್ರೂ ಕೂಡ ನಮ್ಮ ಮುಖ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಹಾಗೆ ನಮ್ಮೊಳಗಡೆ ಸುಪ್ತವಾಗಿದೆ. ಆ ಸುಪ್ತವಾಗಿರ್ತಕ್ಕಂತಹ ಶಕ್ತಿ ವಿಶೇಷತೆಗಳು ಹೊರಬರಬೇಕು ಅಂದರೆ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಬೇಕಾಗಿದೆ. ದೇಹಾತ್ಮ ಪ್ರಜ್ಞೆಯಲ್ಲಿ ಬದುಕ್ತಾ ಇರತಕ್ಕಂತಹ ನಮ್ಮನ್ನು ನಾವು ಕಾಯ ವಾಚ ಮನಸ ಪರಿಶುದ್ಧತೆಯನ್ನು ಪಡ್ಕೊಳ್ಬೇಕು. ಅದನ್ನೇ ಈ ವೀರಶೈವ ಮತದಲ್ಲಿ ಹೇಳ್ತಕ್ಕಂಥದ್ದು ತ್ರಿಕರಣ ಶುದ್ಧಿ ಅಂತ. ತ್ರಿಕರಣ ಶುದ್ಧಿ, ನಡೆ ನುಡಿ ಮತ್ತು ಯೋಚನೆಗಳಲ್ಲಿ ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು. ಆ ರೀತಿಯ ಜೀವನ ನಡೆಸಿದಾಗ ಮಾತ್ರ ನಮ್ಮೊಳಗಡೆ ಇರತಕ್ಕಂತಹ ಅಂತಸ್ಥವಾಗಿರ್ತಕ್ಕಂತಹ ಚೈತನ್ಯ ಶಕ್ತಿ ಹೊರಗಡೆ ಅಭಿವ್ಯಕ್ತವಾಗೋದಕ್ಕೆ ಸಾಧ್ಯ ಅಂತ. ಅದೇ ರೀತಿ ಹೇಳ್ತಾರೆ, ಬೀಜದೊಳಗಣ ವೃಕ್ಷದಂತೆ. ಬೀಜದಲ್ಲಿ ವೃಕ್ಷ ಇದೆ ಅಂತ ನಮಗೆ ಗೊತ್ತಾಗತ್ತಾ? ಇಲ್ಲ. ಆದರೆ ಬೀಜಕ್ಕೆ ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಬೀಜವನ್ನು ಸರಿಯಾದ ಫಲವತ್ತಾದಂತಹ ಭೂಮಿಯಲ್ಲಿ ಉಳಬೇಕು, ಅದಕ್ಕೆ ಬೇಕಾದಂತಹ ಪೋಷಣೆಯನ್ನು ಕೊಡ್ತಾ ಹೋಗಬೇಕು. ಶುದ್ಧವಾದಂತಹ ನೀರು, ಬೆಳಕು, ಗೊಬ್ಬರ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಾಳಿ ಎಲ್ಲವೂ ದೊರೆತಾಗ ಮಾತ್ರ ಅದು ಮೊಳಕೆ ಹೊಡೆದು ಸಸಿಯಾಗಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಒಳಗಡೆ ಆ ಪರಮಾತ್ಮನ ಅಂಶ ಇದೆಯಲ್ಲ, ಒಂದು ಕಿಡಿ ಇದೆಯಲ್ಲ,
ಅದು ಮತ್ತೆ ಜಾಜ್ವಲ್ಯಮಾನವಾಗಿ ಉರಿಬೇಕು. ಅದೇ ರೀತಿ ಪರಮಾತ್ಮನ ಹಾಗೆ ಅಂದರೆ ಆತನನ್ನೇ ಹೋಗಿ ಸೇರಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಪೋಷಣೆಯನ್ನು ಕೊಡಬೇಕು. ಅದೇ ಆಧ್ಯಾತ್ಮ ಜೀವನ, ಮತ್ತಿನ್ನೇನೂ ಅಲ್ಲ. ಆಧ್ಯಾತ್ಮ ಜೀವನ ಅಂದರೆ ಏನೋ ನಾವು ಬರೀ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ತಿಳ್ಕೊಂಡು ಅದನ್ನು ಅರ್ಗಿಸ್ಕೊಂಡು ಇಲ್ಲಿ ತರ್ಕ ವಿತರ್ಕ ಮಾಡಬೇಕು ಅನ್ನೋದಲ್ಲ, ಪಾಂಡಿತ್ಯವನ್ನು ಮೆರಿಬೇಕು ಅನ್ನೋದಲ್ಲ. ತಿಳ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನಡೆನುಡಿಯಲ್ಲಿ ಆಚರಣೆಗೆ ತರ್ತಕ್ಕಂಥದ್ದೇ ಆಧ್ಯಾತ್ಮ. ಅದು ನಮ್ಮಲ್ಲಿ ಆಂತರಂಗಿಕ ಪರಿವರ್ತನೆಯನ್ನು ಕೊಡ್ತಕ್ಕಂಥದ್ದು, ಅದು ಭಾಳ ಮುಖ್ಯ. ಮತ್ತೆ ಹೇಳ್ತಾರೆ, ಶಬ್ದದೊಳಗಣ ನಿಶ್ಶಬ್ದದಂತೆ. ಹೇಗಿದೆಯಪ್ಪ ಆ ಶಕ್ತಿ ಚೈತನ್ಯ ಅಂದರೆ ಶಬ್ದದೊಳಗಣ ನಿಶ್ಶಬ್ದದಂತೆ. ಶಬ್ದ ನಮಗೆ ಅರಿವಿಗೆ ಬರಬೇಕು ಅಂದರೆ ನಿಶ್ಶಬ್ದತೆ ಇರಬೇಕಲ್ವ. ನಿಶ್ಶಬ್ದತೆಯ ಹಿನ್ನೆಲೆಯಲ್ಲೇ ಶಬ್ದ ನಮಗೆ ಕೇಳಿಸೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಹೇಗೆ ಅಂದರೆ ಕತ್ತಲಾದ ಮೇಲೆ ಬೆಳಕು ಬರ್ತಕ್ಕಂಥದ್ದು. ಕತ್ತಲೆ ಇದ್ದಾಗ ನಮಗೆ ಬೆಳಕು ಕೊಟ್ಟಾಗ ಕತ್ತಲೆಯ ಅನುಭವ ಆಗುತ್ತೆ, ಬೆಳಕಿದ್ದಾಗ ಮತ್ತೆ ಕತ್ತಲೆ ಬಂದಾಗ ಅದರ ಅನುಭವ ಆಗ್ತಕ್ಕಂಥದ್ದು. ಹಾಗೆ ಅದಕ್ಕೆ ಹೇಳ್ತಾರೆ ತಿಳಿದವರು, ನೀವು ಏನಾದರೂ ಓದುವಾಗ ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ, ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ. ಓದುವಾಗ ಸಾಲುಗಳನ್ನ ಓದ್ಕೊಂಡು ಹೋಗ್ತಾ ಇರ್ತೀವಿ. ಆ ಒಂದು ಸಾಲಾದ್ಮೇಲೆ ಇನ್ನೊಂದು ಸಾಲಿಗೆ ಎಷ್ಟೋ ಕ್ಷಣ ಮಾತ್ರದಲ್ಲಿ, ಕ್ಷಣಾರ್ಧದಲ್ಲಿ, ಪದಗಳ ಮಧ್ಯದಲ್ಲೂ ಕೂಡ ಆ ಒಂದು ಮೌನ ಅಂತಕ್ಕಂಥದ್ದು ಇರೋದು. ಅದನ್ನು ಗ್ರಹಿಸಬೇಕು ನಾವು ಅಂತ ಅಂದರೆ ಇವೆಲ್ಲ ಭಾಳ ಸೂಕ್ಷ್ಮವಾದಂತಹ ವಿಚಾರಗಳು. ಆಧ್ಯಾತ್ಮ ಜೀವನವೇ ಹಾಗೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ನಾವು ಗ್ರಹಿಸ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಶಬ್ದದೊಳಗಡ ನಿಶ್ಶಬ್ದದಂತೆ ಗುಹೇಶ್ವರ ಅಂತ. ಹೀಗೆ ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮ ಚೈತನ್ಯ ಅನಾವರಣ ಆಗಬೇಕು ಅಂದರೆ ಈಗಾಗಲೇ ನಾವು ಅಂದ್ಕೊಂಡ ಹಾಗೆ ತ್ರಿಕರಣ ಶುದ್ಧಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಡೆ, ನುಡಿ ಮತ್ತು ನಮ್ಮ ಆಲೋಚನೆಗಳು ಅಥವಾ ಯೋಚನೆಗಳು, ಭಾವನೆಗಳು ಇವೆಲ್ಲವೂ ಕೂಡ ಪರಿಶುದ್ಧವಾಗಬೇಕು. ಪರಿಶುದ್ಧವಾಗೋದು ಅಂದರೆ ಏನು ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಆಲೋಚನೆಗಳಾಗಲಿ, ನಮ್ಮ ಕೆಲಸ ಕಾರ್ಯಗಳಾಗಲಿ, ನಮ್ಮ ಭಾವನೆಗಳಾಗಲಿ ಇಲ್ಲದಲೇ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಉದ್ದೇಶದಿಂದ ನಮ್ಮ ಕೆಲಸ ಕಾರ್ಯಗಳಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಭಾಳ ಸರಳವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಹಾಗೆ ಗ್ರಹಿಸ್ಬೋದು. ಮುಂದೆ ನಮ್ಮ ಮಾತು ಹೇಗಿರಬೇಕು ಅನ್ನುವ ಕುರಿತಾಗಿ ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು ನಮ್ಮ ಮಾತಿನ ಬಗ್ಗೆ. ನುಡಿದರೆ ಮುಕ್ತಿನ ಹಾರದಂತಿರಬೇಕು, ನುಡಿದರೆ ಮುಕ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುಕ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಮುಕ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಯ್ಯ ನಿಂತೊಲಿವನಯ್ಯ, ಕೂಡಲ ಸಂಗಯ್ಯ ನಿಂತೊಲಿವನಯ್ಯ, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಯ್ಯ ನಿಂತೊಲಿವನಯ್ಯ,
ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟು ಸುಂದರವಾಗಿ ಇಲ್ಲಿ ಬಸವಣ್ಣನವರು ನಮ್ಮ ಮಾತು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಎಲ್ರಿಗೂ ಇಷ್ಟ. ಆ ರೀತಿ ನಮ್ಮ ಮಾತು ಇನ್ನೊಬ್ಬರಿಗೆ ಮೆಚ್ಚುಗೆ ಆಗೋ ಹಾಗಿರಬೇಕು. ಅಂದರೆ ಇನ್ನೊಬ್ಬರನ್ನ ನೋಯಿಸ್ದಲೇ ಇರುವ ಹಾಗಿರಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮಾತನಾಡಬೇಕು. ಇಲ್ಲಾಂದರೆ ಮಾತನಾಡ್ದಲೇ ಇರೋದೇ ಕ್ಷೇಮ ಅಂತ ಹೇಳ್ತಾರೆ. ಏಕೆಂದರೆ ಮೌನಕ್ಕೆ ಬಹಳ ಪ್ರಾಶಸ್ತ್ಯ ಇದೆಯಾ ಆಧ್ಯಾತ್ಮ ಮಾರ್ಗದಲ್ಲಿ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಗಾದೆ ಮಾತೇ ಇದೆ. ಆ ರೀತಿ ನಮ್ಮ ಮಾತು ದಯೆಯಿಂದ ಕೂಡಿರಬೇಕು, ಸತ್ಯವಾಗಿರಬೇಕು, ಮತ್ತು ಇತರರಿಗೆ ಸಹಾಯ ಆಗುವ ಹಾಗಿರಬೇಕು. ಇದು ಎಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈ ಮಾತನ್ನು? ನಾವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೇವೆ ಥಿಯಾಸಫಿ ವಾಂಗ್ಮಯವನ್ನು. ಎಲ್ಲಿ ಓದ್ಕೊಂಡಿದ್ದೇವೆ? ಪರಮಗುರು ಚರಣ ಸನ್ನಿಧಿಯಲ್ಲಿ. ಇದನ್ನು ಜೀವನ್ಮುಕ್ತ ಮಹಾತ್ಮರು KH ಗುರುಗಳು JK ಅವರಿಗೆ ಅವರ 13ನೇ ವಯಸ್ಸಿನಲ್ಲಿದ್ದಾಗ ಕಾಮ ಶರೀರದಲ್ಲಿ ಅವರಿಗೆ ಕೊಟ್ಟಂತಹ ಒಂದು ಸಂದೇಶ, ನಮ್ಮ ಮಾತು ಹೇಗಿರಬೇಕು. ಈ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದು ದೀಕ್ಷಾಪಥಕ್ಕೆ ಅವರು ಕಾಲಿಡಲಿ ಅಂತಹ ಸಾಮರ್ಥ್ಯ ಅವರಿಗಿದೆ ಅನ್ನುವ ಉದ್ದೇಶದಿಂದ JK ಅವರಿಗೆ ಈ ಸಂದೇಶವನ್ನು ಗುರುಗಳು ಕೊಡ್ತಾರೆ. ಅವರು ಅದನ್ನೇನು ಮಾಡ್ತಾರೆ? ಲೋಕಾರ್ಪಣೆ ಮಾಡ್ತಾರೆ. ನನಗೆ ಮಾತ್ರ ಸಂದೇಶ ಸಿಕ್ಕಿದೆ, ನಾನು ಅದನ್ನು ತಿಳ್ಕೊಂಡು ಮುಂದೆ ಹೋಗ್ತೀನಿ ಎನ್ನುವಂತಹ ಉದ್ದೇಶ ಅವ್ರಿಗಿತ್ತ ಇಲ್ಲ. ಏಕೆಂದರೆ ಸ್ವಾರ್ಥ ಎಲ್ಲಿ ಕೆಲಸ ಮಾಡುತ್ತೋ ಅಲ್ಲಿ ಆಧ್ಯಾತ್ಮಕ್ಕೆ ಜಾಗ ಇಲ್ಲ. ಅವರಿಗೆ ಕೊಟ್ಟಂತಹ ಸಂದೇಶವನ್ನು ಅವರು ಲೋಕಾರ್ಪಣೆ ಮಾಡ್ತಾರೆ. ಅದನ್ನು ನಾವು ದಿನನಿತ್ಯ ಸೂಕ್ತಿಯಲ್ಲೂ ಕೂಡ ತಿಳ್ಕೊಳ್ತಾ ಬಂದಿದ್ದೇವೆ. ಹಾಗೆ ನಮ್ಮ ಮಾತು ದಯೆಯಿಂದ ಕೂಡಿರಬೇಕು, ಸತ್ಯವಾಗಿರಬೇಕು. ಅಲ್ಲಿ ಉತ್ಪ್ರೇಕ್ಷೆ ಅನ್ನೋದಿರಬಾರ್ದು. ಸತ್ಯ ಅಲ್ಲ ಅಂದರೆ ಸುಳ್ಳು ಅಂತ ಅಲ್ಲ. ಸತ್ಯಕ್ಕೆ ಹಲವು ಸೂಕ್ಷ್ಮತೆಗಳಿದೆ. ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡೋದಕ್ಕೆ ಇಲ್ಲಿ ಸಮಯ ಇಲ್ಲ. ಇರಲಿ, ಆ ರೀತಿ ಸತ್ಯವಾಗಿರಬೇಕು. ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿದ್ರೂ ಕೂಡ ಅದು ಸತ್ಯವಲ್ಲ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇನ್ನೊಬ್ಬರಿಗೆ ಸಹಾಯಕರವಾಗಿರಬೇಕು. ಆ ರೀತಿಯ ಮಾತುಗಳನ್ನು ನಾವು ಆಡಬೇಕು ಅಂತ ಇಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ನುಡಿಯೊಳಗಾಗಿ ನಡೆಯಾದಿದ್ದರೆ, ನಡೆಯಂತೆ ನುಡಿ ಇರಬೇಕು, ನುಡಿದಂತೆ ನಡೆಯಬೇಕು. ವಾಕ್ ದ ಟಾಕ್ ಅಂತ ಸಾಮಾನ್ಯವಾಗಿ ಹೇಳ್ತಕ್ಕಂಥ. ಸುಲಭ ಹೇಳೋದು ಭಾಳ ಸುಲಭ. ಆದರೆ ನಾವು ದಿನನಿತ್ಯದಲ್ಲಿ ನಮ್ಮನ್ನು ಬಹಳ ಎಚ್ಚರಿಕೆಯಿಂದ ಇಟ್ಕೊಂಡು ಗಮನಿಸ್ಕೊಳ್ತಾ ಇದನ್ನು ನಾವು ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದೇ ಆಧ್ಯಾತ್ಮ ಸಾಧನೆ, ಮತ್ತಿನ್ನೇನೋ ದೊಡ್ಡದಲ್ಲ. ನಮ್ಮ ನಡೆ ನುಡಿಯಲ್ಲಿ ಸಾಮರಸ್ಯತೆಯನ್ನು ಗಳಿಸ್ಕೊಳ್ತಕ್ಕಂಥದ್ದೇ ಒಂದು ಉನ್ನತವಾದಂತಹ ಸಾಧನೆ. ಅದನ್ನು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲೂ ಕೂಡ ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲಿ ಹೇಳಿದ್ದಾರೆ? ಮೌನವಾಣಿ ಗ್ರಂಥದಲ್ಲಿ. ಯಾರು ಬರೆದಿರ್ತಕ್ಕಂಥದ್ದು? ಅದು HPB ಅವರೇ ಬರೆದಿರ್ತಕ್ಕಂಥದ್ದು, HP ಬ್ಲವಾಟ್ಸ್ಕಿ ಅಮ್ಮನವರು. ಅದರಲ್ಲಿ ಹೇಳ್ತಾರೆ, ನಡೆ ನುಡಿಯಲ್ಲಿ ಸಾಮರಸ್ಯತೆ ಇರಬೇಕು. ನಡೆ ನುಡಿಯಲ್ಲಿರ್ತಕ್ಕಂಥ ಸಾಮರಸ್ಯತೆಯನ್ನು ಏನಂತ ಕರೆದಿದ್ದೇವೆ ನಾವು? ಶೀಲ ಅಂತ ಕರೆದಿದ್ದೇವೆ. 6 ಪಾರಮಿತಗಳ ಬಗ್ಗೆ ಹೇಳ್ತಾರೆ ನಮಗೆ ಮೌನವಾಣಿಯಲ್ಲಿ. ದಾನ, ಶೀಲ, ಕ್ಷಾಂತಿ, ವಿರಾಗ ಮತ್ತು ವೀರ್ಯ, ಧ್ಯಾನ. 6 ವಿಚಾರಗಳು. ಅದರಲ್ಲಿ 2ನೇದೇ ಶೀಲ. ಶೀಲ ಅಂದರೆ ಏನು? ನಡೆ ನುಡಿಯಲ್ಲಿನ ಸಾಮರಸ್ಯತೆಯನ್ನು ಕಾಯ್ಕೊಡ್ತಕ್ಕಂಥ. ಹೇಗಿರಬೇಕು ಅಂದರೆ, ವೀಣೆಯಲ್ಲಿ 4 ತಂತಿಗಳಿರುತ್ತೆ. ಹೇಗೆ ಶ್ರುತಿಗೊಳಿಸಬೇಕು ವೀಣೆಯನ್ನು? ತಂತಿಗಳು ಒಂದಕ್ಕೆ ಇನ್ನೊಂದು ಅನುಸರಿಸ್ಕೊಂಡು ಸಮರಸತೆಯಲ್ಲಿ ಕೆಲಸ ಮಾಡಬೇಕು, ಅಥವಾ ನಾದವನ್ನು ಹೊರಡಿಸ್ಬೇಕು. ಆಗ ಮಾತ್ರನೇ ಅದರಿಂದ ಹೊರಡ್ತಕ್ಕಂಥದ್ದು ನಾದ ಅನ್ನಿಸ್ಕೊಳ್ಳುತ್ತೆ. ಆ ರೀತಿ ನಮ್ಮ ನಡೆನುಡಿಯಲ್ಲಿ ಸಾಮರಸ್ಯತೆ ಇರಬೇಕು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಗಮನಿಸ್ಕೊಳ್ಬೇಕಾಗಿದೆ. ಹಾಗಿದ್ದಾಗ ಮಾತ್ರನೇ ಹೇಳ್ತಾರೆ, ಹಾಗಿದ್ದಾಗಲೇ ಮಾತ್ರ ಏನಂತಾನೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಯ್ಯ ಎಂತೊಲಿವನಯ್ಯ.
ಹೇಗೆ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ? ನಾವು ಪರಮಾತ್ಮನನ್ನು ಪಡಿಬೇಕು ಅಂತ ಈ ದಾರಿಯಲ್ಲಿ ಹೊರಟಿರುವಾಗ ಅದು ನಡಿಬೇಕು ಅಂದರೆ ನಾವು ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನಮಗೆ ಹೇಳ್ತಾ ಬರ್ತಾರೆ. ಹಾಗೆ ನಡೆನುಡಿಯ ಬಗ್ಗೆ ಬಸವಣ್ಣನವರ ಮತ್ತೊಂದು ವಚನದಲ್ಲಿ ಏನು ಹೇಳ್ತಾರೆ ನೋಡೋಣ. ಅನೇಕ ವಚನಗಳು, ಸಾವಿರಾರು ವಚನಗಳಿವೆ. ಅದರಲ್ಲಿ ಸಾಕಷ್ಟು ವಿಚಾರ ನಮಗೆ ತಿಳಿತಕ್ಕಂಥದ್ದು. ಮತ್ತು ಇನ್ನೊಂದು ವಚನವನ್ನು ನೋಡೋಣ, ಅವ್ರು ಏನು ಹೇಳ್ತಾರೆ ಅಂತ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? 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 ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಕೂಡಲ ಸಂಗನ ಶರಣರ ಮನನೊಂದಡೆ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೇನಯ್ಯ, ಆನು ಬೆಂದೇನಯ್ಯ. ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಕೂಡಲ ಸಂಗನ ಶರಣರ ಮನನೊಂದಡೆ ಆನು ನೊಂದೇನಯ್ಯ, ಆನು ನೊಂದೇನಯ್ಯ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಲಿಂಗವ ಪೂಜಿಸಿ ಫಲವೇನು? ಲಿಂಗವ ಪೂಜಿಸಿ ಫಲವೇನು? ನಾವು ಅನೇಕ ಮತಗಳನ್ನು ಅನುಸರಿಸ್ಕೊಳ್ತಾ ಬಂದಿದ್ದೇವೆ. ಅನೇಕ ಆಚರಣೆಗಳು, ಸಂಪ್ರದಾಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ. ಪರಮಾತ್ಮನ ಆರಾಧನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ. ಹೀಗೆ ಆರಾಧನೆ ಮಾಡೋದರಿಂದ, ಪೂಜೆ ಪುನಸ್ಕಾರಗಳನ್ನು ಮಾಡೋದರಿಂದ ನಮಗೆ ಪರಮಾತ್ಮ ಮುಕ್ತಿಯನ್ನು ಕರುಣಿಸ್ತಾನೆ ಅಂತ ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೇವೆ. ಬರೀ ಪೂಜೆ ಮಾಡಿ ಏನಪ್ಪ ಪ್ರಯೋಜನ? ನಿನಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದರೆ, ಹೇಗೆ ಮಾತನಾಡಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ, ಬರೀ ಪೂಜೆ ಪುನಸ್ಕಾರಗಳು, ಆಡಂಬರ ಸಂಪ್ರದಾಯಗಳನ್ನು ನೀನು ಇಟ್ಕೊಳ್ತಾ ಕೂತ್ರೆ ನೀನು ಹೇಗೆ ಮುಂದುವರಿಯೋದಕ್ಕೆ ಸಾಧ್ಯ? ನಮ್ಮ ಧೋರಣೆ ಹೇಗಿರಬೇಕು ಅಂತ ಹೇಳ್ತಾರೆ ಇದರಲ್ಲಿ. ಅವರ ಸುಖವು ಎನ್ನ ಸುಖವು ಅಯ್ಯ. ಅವರು ಅಂದರೆ ಯಾರು? ಎಲ್ಲರೂ. ವಸುದೈವ ಕುಟುಂಬಕಂ ಅಲ್ವಾ? ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳೇ. ಎಲ್ಲರಲ್ಲಿ ಇರ್ತಕ್ಕಂಥದ್ದು ಆತ್ಮ ಚೈತನ್ಯನೇ. ಹೊರಗಡೆ ನೋಡಲಿಕ್ಕೆ ಬೇರೆ ಬೇರೆ ದೇಹ, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಗಾತ್ರ, ಬೇರೆ ಬೇರೆ ಹೆಸರು, ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಒಳಗಡೆ ಇರ್ತಕ್ಕಂಥ ಚೈತನ್ಯ ಮಾತ್ರ ಒಂದೇ. ಬೇರೆಯವರ ದುಃಖ ನನ್ನ ದುಃಖ, ಬೇರೆಯವರ ಸುಖನೇ ನನ್ನ ಸುಖ ಅನ್ನುವ ರೀತಿಯಲ್ಲಿ ನಾವು ಬದುಕಿದಾಗ ಮಾತ್ರನೇ ನಾವು ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಇಲ್ಲದೇ ಇದ್ದರೆ ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದು. ಆ ರೀತಿಯ ಬದುಕನ್ನು ನಾವು ನಡೆಸಬೇಕು. ನಮ್ಮ ಸಂಘ ಹೇಗಿರಬೇಕು? ಕೂಡಲ ಸಂಘನ ಶರಣರ ಜೊತೆ ನಮ್ಮ ಸಂಘ ಇರಬೇಕು. ಶರಣರು ಅಂದರೆ ಯಾರು ಅಂದರೆ, ಈ ವಚನ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥದ್ದು ಆ ಪರಮಾತ್ಮನಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸ್ಕೊಂಡಂತಹವರು.
ಮಾನವ ಕೋಟಿಯ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಸ್ವಾರ್ಥವನ್ನು ಸಂಪೂರ್ಣವಾಗಿ ಬದಿಗಿಟ್ಟಿರ್ತಕ್ಕಂಥವ್ರು. ಅವರಿಗೆ ಯಾವ ಆಸೆ ಆಕಾಂಕ್ಷೆಗಳು ಅಂದರೆ ಲೌಕಿಕದ ಯಾವ ಆಸೆ ಆಕಾಂಕ್ಷೆಗಳು, ವಸ್ತು ವಿಷಯದ ವ್ಯಾಮೋಹಗಳು ಕೂಡ ಇರೋದಿಲ್ಲ. ಆ ರೀತಿಯ ಸರಳ ಜೀವನವನ್ನು ನಡೆಸ್ತಕ್ಕಂಥವರು ಶರಣರು. ಅಂತಹವರ ಸಂಘ ಮಾಡಬೇಕು. ಏಕೆಂದರೆ ಹೇಳ್ತಾರೆ ನೋಡಿ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನುವ ಹಾಗೆ ಗಂಧದವನ ಜೊತೆ ಗುದ್ದಾಡಬೇಕಂತೆ, ಆದರೆ ಕೆಸರು ಜೊತೆ ಸರಸಾಡಬಾರ್ದು ಅಂತ. ಗಾದೆ ಮಾತುಗಳು ಭಾಳ ಚೆನ್ನಾಗಿರ್ತವೆ, ಏಕೆಂದರೆ ಅದರಲ್ಲಿ ಭಾಳ ಅರ್ಥ ಇರುತ್ತೆ. ಹಾಗೆ ಸಜ್ಜನರ ಜೊತೆ ನಾವು ಸಂಘ ಮಾಡಬೇಕು, ಮತ್ತು ಎಲ್ಲರ ಉದ್ಧಾರಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ನಮ್ಮಲ್ಲಿರೋ ಚೈತನ್ಯ ಇನ್ನೊಬ್ಬರಲ್ಲಿರೋ ಚೈತನ್ಯ ಒಂದೇ ಅಂದಾಗ ಅವರು ಕಷ್ಟದಲ್ಲಿದ್ದಾಗ ನಾವು ಕಷ್ಟದಲ್ಲಿದ್ದೀವಿ ಅನ್ನೋದೇ ಅರ್ಥ. ಆ ರೀತಿಯ ಕೆಲಸವನ್ನು ಮಾಡಬೇಕು. ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳೋದು ಅದೇ. ಹೇಳ್ತಾರೆ ಗುರುಗಳು, ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ ಅಂತ ಹೇಳ್ತಾರೆ. ನಮ್ಮ ಪ್ರಪಂಚ ಅಂದರೆ ಯಾವುದು? ನಿಸ್ವಾರ್ಥವಾದಂತಹ ಪ್ರಪಂಚ. ಅಲ್ಲಿ ಜೀವನ್ಮುಕ್ತರು. ಏಕೆಂದರೆ ಅವ್ರಿಗೆ ಯಾಕೆ ಜೀವನ್ಮುಕ್ತಿ ಸಿಕ್ತು? ಜೀವನ್ಮುಕ್ತಿ ಅಂದರೆ ಈ ಜನನ ಮರಣಗಳ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದಿ ಉನ್ನತ ಪ್ರಜ್ಞಾ ಮಟ್ಟದಲ್ಲಿದ್ದು ಅವರ ಕೆಲಸವನ್ನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮಂತಹವರು ಕೆಳಮಟ್ಟದಲ್ಲಿದ್ದೀವಲ್ಲ, ನಮ್ಮಂಥವ್ರನ್ನ ಮೇಲೆತ್ತೋದಕ್ಕೋಸ್ಕರ ಅವರು ಸತತವಾಗಿ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಭಾಳ ಸಹಾಯ ಬೇಕಾಗಿದೆ. ಈ ಕೆಳಗಿನ ಲೋಕಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾಗಿದೆ. ಅವರು ಹುಡುಕ್ತಾನೆ ಇರ್ತಾರೆ ಯಾವಾಗಲೂ. ಅಂತಹ ಸಾಮರ್ಥ್ಯವನ್ನು ನಾವು ಬಳಸ್ಕೊಳ್ಬೇಕು. ಅಂತಹ ಸಾಮರ್ಥ್ಯವನ್ನು ಬಳಸ್ಕೊಂಡು ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟರೂ ಸಾಕು, ನಾವು ಅವರಿಗೆ ಸಹಾಯಕರವಾಗಿ ಕೆಲಸ ಮಾಡ್ತಾ ಈ ಒಂದು ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ. ಅಂದರೆ ಐ ಅನ್ನೋದು ಹೋಗಬೇಕು, ವಿ ಅನ್ನೋದು ನಮ್ಮಲ್ಲಿ ಬರಬೇಕು, ನಾನು ಅನ್ನೋದು ಹೋಗಬೇಕು. ನಾವು ಅನ್ನುವಂತಹ ಭಾವ ನಮ್ಮಲ್ಲಿ ಯಾವಾಗ ಉದಿಸುತ್ತೋ ಆವಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಅಂತಹ ನಡೆನುಡಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಈ ತ್ರಿಕರಣ ಶುದ್ಧಿಯನ್ನು ಹೇಳ್ತಾ ಅವ್ರು ಹೇಳ್ತಾರೆ ಯಾವ ಥರ ಇರಬೇಕು ನಾವು. ನಮ್ಮ ಮುಖ್ಯವಾಗಿ ಹೇಳ್ತಕ್ಕಂಥದ್ದು 3 ವಿಚಾರ: ಆಹಾರ, ವಿಹಾರ, ವಿಚಾರ ಅಲ್ವಾ? ಎಲ್ಲ ತಿಳ್ಕೊಂಡಿದ್ದೇವೆ ನಾವು ಭಾಳ ಚೆನ್ನಾಗಿ. ಆಹಾರ ಅಂದರೆ ನಮ್ಮ ಸ್ಥೂಲ ದೇಹದ ಮೂಲಕ ನಾವು ಚೆನ್ನಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಸಾಮರ್ಥ್ಯವನ್ನು ಪಡ್ಕೊಂಡಿರಬೇಕು. ಅದಕ್ಕೆ ನಾವು ಸರಿಯಾದಂತಹ ಪೌಷ್ಟಿಕವಾದಂತಹ ಸಾತ್ವಿಕವಾದಂತಹ ಆಹಾರ ನಮಗೆ ನಾವು ದೇಹಕ್ಕೆ ಕೊಡ್ತಾ ಹೋಗಬೇಕು. ಹಾಗೆ ವಿಹಾರ, ನಾವು ಒಳ್ಳೆಯ ಪ್ರದೇಶದಲ್ಲಿರಬೇಕು, ಕಲುಷಿತವಾದ ವಾತಾವರಣದಿಂದ ದೂರ ಇರಬೇಕು. ಕಲುಷಿತ ಅಂದರೆ ಭಾಳ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಳ್ಬೋದು, ಇರಲಿ. ಹಾಗೆ ವಿಚಾರ ಅಂದರೆ ನಮ್ಮ ಯೋಚನೆಗಳು ಹೇಗಿರಬೇಕು? ಸಚ್ಚಿಂತನೆಗಳಿರಬೇಕು. ಯಾವಾಗಲೂ ಕೂಡ ಸದ್ಗುಣಗಳ ಒಂದು ಆಗರ ಆಗತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಹಾಗಿದ್ದರೆ ಮಾತ್ರ ನಾವು ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರದಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಗಮನಿಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಆಚಾರವನರಿಯದೆ ವಿಭವವಳಿಯದೆ ಕೋಪವಡಗದೆ ತಾಪ ಮುರಿಯದೆ ಬರಿದೆ ಭಕ್ತರಾದೆವೆಂದು ಬೆಪ್ಪನೆ ಬೆರೆವವರ, ಬರಿದೆ ಭಕ್ತರಾದೆವೆಂದು ಬೆಪ್ಪನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು, ಕೇಡಿಂಗೆ ನಾನು ಮರುಗುವೆನು. ಕಾಣ ಗುಹೇಶ್ವರ, ಕಾಣ ಗುಹೇಶ್ವರ. ಆಚಾರವನರಿಯದೆ ವಿಭವವಳಿಯದೆ ಕೋಪವಡಗದೆ ತಾಪ ಮುರಿಯದೆ ಬರಿದೆ ಭಕ್ತರಾದೆವೆಂದು ಬೆಪ್ಪನೆ ಬೆರೆವವರ ಕೇಡಿಂಗೆ ನಾನು ಮರುಗುವೆನು. ಕಾಣ ಗುಹೇಶ್ವರ, ಕಾಣ ಗುಹೇಶ್ವರ. ಆಚಾರವನರಿಯದೆ ವಿಭವವಳಿಯದೆ ಕೋಪವಡಗದೆ ತಾಪ
ಆಚಾರ ಅಂದರೆ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ವಿಭವ ಅಂತಕ್ಕಂಥದ್ದು ನಮ್ಮಿಂದ ದೂರವಾಗಬೇಕು. ಆಚಾರ ಅಂದರೆ ಬರೀ ಸಂಪ್ರದಾಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಲ್ಲ, ಆಚರಣೆಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಲ್ಲ. ಯಾವುದೇ ಒಂದು ಆಚರಣೆಯನ್ನು ಮಾಡಿದ್ರೂ ಕೂಡ ಅದರ ಹಿಂದಿರ್ತಕ್ಕಂತಹ ಅರ್ಥವನ್ನು ಗ್ರಹಿಸಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆಚರಣೆಗಳಿಗೆ ಅರ್ಥನೇ ಇಲ್ಲ ಅಂತ ಅಲ್ಲ, ಅಂಧಾಚರಣೆಗಳು ಕೂಡ ನಮ್ಮಲ್ಲಿ ಸಾಕಷ್ಟಿದೆ. ಅದರ ಹಿಂದ್ಗಡೆ ಇರ್ತಕ್ಕಂತಹ ಅರ್ಥವನ್ನು ಗ್ರಹಿಸಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಸಂಪ್ರದಾಯ ಅಂತ ನಾವು ಎಷ್ಟೋ ತಲೆಮಾರುಗಳಿಂದ ಬಂದಿದೆ, ಇದೇ ರೀತಿ ಮಾಡಬೇಕು. ಪೂಜೆ ಅಂದರೆ ಇಷ್ಟೇ ಥರದ ಹೂಗಳನ್ನು ತಂದು ನಾವು ಪೂಜೆ ಮಾಡಬೇಕು, ಇಷ್ಟೊತ್ತಿಗೆ ಇದ್ದು ಇಷ್ಟೇ ಸಮಯ ನಾವು ಪೂಜೆ ಮಾಡಬೇಕು, ಇಷ್ಟು ಮಂತ್ರಗಳನ್ನು ಪಠನೆ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಲ್ಲ, ಅದರಲ್ಲಿ ನಿಜವಾಗ್ಲೂ ಅರ್ಥ ಇದೆಯಾ? ಯಾವುದೂ ವ್ಯರ್ಥ ಅಲ್ಲ. ಒಂದು ಹಂತದಲ್ಲಿ ಹೇಳ್ತಾರೆ, ಯಾಕೆ ಅಂದರೆ ಮಂತ್ರಗಳ ಪಠನೆಗೂ ಕೂಡ ಸಾಕಷ್ಟು ಶಕ್ತಿ ಇದೆ. ಆದರೆ ಅದರಲ್ಲಿರ್ತಕ್ಕಂಥ ಶಕ್ತಿ, ಅದರಿಂದ ಆಗತಕ್ಕಂಥ ಪ್ರಯೋಜನ ಬಹಳ 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 ಕಡಿಮೆ. ಅದರ ಹಿಂದೆ ಇರ್ತಕ್ಕಂತಹ ಉದ್ದೇಶ, ಅದರ ಹಿಂದೆ ಇರ್ತಕ್ಕಂತಹ ಅರ್ಥವನ್ನು ಗ್ರಹಿಸಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ನೀವು ಯಾವ ಆಚರಣೆಗಳನ್ನು, ಆಚಾರ ಸಂಪ್ರದಾಯಗಳನ್ನು ಇಟ್ಕೊಂಡಿದ್ದೀರಾ ಅದರ ಕಡೆ ಗಮನ ಕೊಡಿ, ಅಂಧಾಚರಣೆಗಳನ್ನು ಬಿಡಿ. ಆಗ ಮಾತ್ರ ನೀವು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವ ವಿಚಾರವನ್ನು ಅವರು ನಮಗೆ ಹೇಳ್ತಾ ಬರ್ತಾರೆ. ಹಾಗೆ ಹೇಳ್ತಾರೆ, ವಿಭವ ಒಳಿಯದೆ ಅಂದರೆ ಪ್ರಾಪಂಚಿಕತೆ ಅಂತಕ್ಕಂಥದ್ದು ನಮ್ಮಿಂದ ಕಡಿಮೆ ಆಗಬೇಕು. ನಾವು ಈ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಅಂಟ್ಕೊಂಡಿದ್ದೀವಲ್ಲ, ಅದ್ರ ಬಗ್ಗೆ ವ್ಯಾಮೋಹ ಇದೆಯಲ್ಲ, ಅದು ನಮ್ಮಲ್ಲಿ ಕಡಿಮೆ ಆಗ್ತಾ ಬರಬೇಕು. ಇಲ್ಲಾಂದರೆ ನಾವು ಈ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ನಮಗೆ ದುಡ್ಡಿನ ಆಸೆ ಇಲ್ಲಪ್ಪ, ನನಗೆ ಆಸ್ತಿ ಅಂತಸ್ತಿನ ಆಸೆ ಇಲ್ಲಪ್ಪ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಜನರು ನಮ್ಮನ್ನು ಮೆಚ್ಚಬೇಕು, ಹೊಗಳಬೇಕು, ಅದು ಆಸೆನೇ ಅಲ್ವಾ? ಅದು ಆಸೆನೇ. ಈ ಸೂಕ್ಷ್ಮಗಳನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ನನ್ನಲ್ಲಿ ಏನು ಅಷ್ಟೊಂದು ನಾನು ಯಾವುದೂ ಕೂಡಿಟ್ಕೊಂಡಿಲ್ಲ, ನನ್ನ ಹತ್ರ ಇರ್ತಕ್ಕಂಥ ಆಸ್ತಿಯನ್ನು ನಾನು ಎಲ್ರಿಗೂ ಹಂಚ್ತೀನಿ, ಧರ್ಮ ಕಾರ್ಯಗಳಲ್ಲಿ ನಾನು ತೊಡ್ಕೊಂಡಿದ್ದೀನಿ, ಸರಿ, ಅದು ಒಂದು ಹಂತ ಅಷ್ಟೇ. ಆದರೆ ಮುಂದುವರಿತಾ ನಾನು ಯಾವ ರೀತಿ ಸೂಕ್ಷ್ಮತೆಯನ್ನು ಕಂಡುಕೊಳ್ತೇನೆ, ನನಗೆ ಅಧಿಕಾರ ಬೇಕು, ಜನಪ್ರಿಯತೆ ಬೇಕು, ಹಣ ಬೇಡ, ಆಸ್ತಿ ಬೇಡ, ಆದರೆ ಜನಪ್ರಿಯತೆ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಅಧಿಕಾರ ಬೇಕು, ನನಗೆ 4 ಜನ ಹೊಗಳಬೇಕು, ಅದು ಕೂಡ ಆಸೆನೇ. ಈ ಎಲ್ಲ ಆಸೆಯನ್ನು ಕೂಡ ಈ ವಿಭವ ಅಂದರೆ ವೈಭವ, ಈ ಪ್ರಾಪಂಚಿಕ ವೈಭವ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದು ಎಲ್ಲರಿಂದ ದೂರ ಆಗ್ತಾ ಅದನ್ನು ನಾವು ವಿಮುಖರಾದಾಗ ಮಾತ್ರ ನಾವು ಅಂತರಂಗದ ಕಡೆ ತಿರ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾರೆ. ಕೋಪ ಒಡಗದೆ ತಾಪ ಮುರಿಯದೆ, ಬರೀ ಸ್ಥೂಲ ದೇಹ ಅಷ್ಟೇನಾ, ಇಲ್ಲಿ ಇದರಿಂದ ಮಾಡ್ತಾ ಇರೋ ಕೆಲಸ ಕಾರ್ಯಗಳು ಅಷ್ಟೇನಾ ಅಂದರೆ ನಾವು ಥಿಯಾಸಫಿಯ ಮೈದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಇಲ್ಲಾಂದರೂ ನಮಗೆ ಗೊತ್ತು, ನಮ್ಮ ಸ್ಥೂಲ ದೇಹದ ಮೂಲಕ ಮಾತ್ರ ನಾವು ಕೆಲಸ ಮಾಡ್ತಾ ಇದೀಯ, ನಮ್ಮ ರಾಗಭಾವಗಳು ಅದಕ್ಕಿಂತ ಜೋರಾಗಿ ಕೆಲಸ ಮಾಡ್ತವೆ, ಯಾಕೆಂದರೆ ಅದಕ್ಕಿನ್ನೂ ಶಕ್ತಿ ಜಾಸ್ತಿ. ಹೇಳ್ತಾರೆ ಕರ್ಮನಿಯಮ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ, ಸ್ಥೂಲ ದೇಹದ ಮೂಲಕ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ಶಕ್ತಿ 1 ಅಂತ ಇಟ್ಕೊಂಡ್ರೆ, ನಮ್ಮ ರಾಗಭಾವಗಳ ಮೂಲಕ ನಾವು ಯಾವ ಶಕ್ತಿಯನ್ನು ಬಿಡುಗಡೆ ಮಾಡ್ತೀವಿ, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದಕ್ಕೆ ಶಕ್ತಿ ಎಷ್ಟಿದೆ ಅಂದರೆ 5ರಷ್ಟು. ಅದೇ ನಮ್ಮ ಆಲೋಚನೆಗಳು, ಯೋಚನೆಗಳಿದೆಯಲ್ಲ, ಸತ್ಸಂಕಲ್ಪಗಳಾಗಿರ್ಬೋದು ಅಥವಾ ದುಷ್ಟ ಸಂಕಲ್ಪಗಳಾಗಿರ್ಬೋದು, ಆಲೋಚನೆಗಳಿಗೆ ಇರ್ತಕ್ಕಂಥ ಶಕ್ತಿ 25ರಷ್ಟು. ನಾವು ಎಷ್ಟು ಹುಷಾರಾಗಿರಬೇಕು ಅಂತ ಅಂದರೆ, ನಾವು ಕೆಟ್ಟದ್ದನ್ನು ಬರೀ ನಮ್ಮ ಕೆಲಸ ಕಾರ್ಯಗಳು ಸ್ಥೂಲ ದೇಹದಿಂದ ಅಷ್ಟೇ ಅಲ್ಲ, ರಾಗಭಾವಗಳು ಮತ್ತು ನಮ್ಮ ಯೋಚನೆಗಳಿಂದ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೂಡ ಮಾಡಬಹುದು, ಹಾಗೆ ಅವರಿಗೆ ಕೇಡನ್ನು ಕೂಡ ಮಾಡಬಹುದು. ಆಗತಕ್ಕಂತಹ ಸಾಧ್ಯತೆಗಳಿದೆ, ಅದರ ಕಡೆ ನಮ್ಮ ಗಮನ ಅಂತಕ್ಕಂಥದ್ದು ಹರಿಬೇಕು. ಅದಕ್ಕೆ ಹೇಳ್ತಾರೆ ಅವರು, ಕೋಪ ಒಡಗದೆ, ಕೋಪ ತಾಪ ನಿನ್ನನ್ನು ಬಿಟ್ಟಿಲ್ಲ ಅಂದರೆ ಬರೀ ಪೂಜೆ ಪುನಸ್ಕಾರ ಮಾಡ್ಕೊಂಡು ಏನು ಪ್ರಯೋಜನ? ಕೋಪ ತಾಪ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಅರಿಷಡ್ ವರ್ಗಗಳು ಅವನ್ನೆಲ್ಲ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಲ್ಲವನ್ನೂ ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಕೋಪ ಒಡಗದೆ ತಾಪ ಮುರಿಯದೆ, ಕೋಪ ಯಾವಾಗ ಬರುತ್ತೋ ಅವಾಗ ತಾಪ ಎಲ್ಲಾಗುತ್ತೆ? ಮನಸ್ಸಲ್ಲಿ ಹೋಗಿ ಅದು ಮನಸ್ಸನ್ನು ಕೂಡ ಸುಡ್ತಕ್ಕಂಥದ್ದು. ಹಾಗೆ ಹೇಳ್ತಾರೆ, ಇವೆಲ್ಲವನ್ನೂ ನೀವು ಮಾಡ್ದಲೆ ಅಂದರೆ ನೀವು ನಿಮ್ಮ ತ್ರಿಕರಣ ಶುದ್ಧಿಯನ್ನು ಪಡ್ಕೊಳ್ಳೋದಲ್ಲೇ. ಪತಂಜಲಿಯವರ ವಿಚಾರದಲ್ಲಿ ಹೇಳಬೇಕು ಅಂದರೆ ಯಮ ನಿಯಮಗಳು, ಅದು ಆಧ್ಯಾತ್ಮ ಮಾರ್ಗಕ್ಕೆ ತಳಹದಿಯ ಹಾಗೆ ಇರ್ತಕ್ಕಂಥದ್ದು. ಅಲ್ಲಿ ನಾವು ಅಹಿಂಸೆ, ಸತ್ಯ, ಅಪರಿಗ್ರಹ, ಹೀಗೆ ಬ್ರಹ್ಮಚರ್ಯ ಇಂಥವನ್ನು ಪಾಲಿಸ್ತಲೇ ಶೌಚ, ಸಂತೋಷ, ತಪಸ್ಸು ಇವುಗಳನ್ನು ನಾವು
ಈಶ್ವರ ಪ್ರಣಿಧಾರ ಇಂಥವನ್ನು ನಾವು ಅಭ್ಯಾಸ ಮಾಡ್ದಲೇ ಬರೀ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ, ನಾನು ಇಷ್ಟು ದೇವರನ್ನು ಹೋಗಿ ಬಂದಿದ್ದೀನಿ, ನಾನು ಗಂಗೆಯಲ್ಲಿ ಮಿಂದಿದ್ದೀನಿ, ಯಮುನೆಯಲ್ಲಿ ಮಿಂದಿದ್ದೇನೆ, ಕೃಷ್ಣೆಯಲ್ಲಿ ಮಿಂದಿದ್ದೇನೆ, ಕಾವೇರಿಯಲ್ಲಿ ಮಿಂದಿದ್ದೇನೆ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ಮ ಅರಿಷಡ್ ವರ್ಗಗಳನ್ನು ನೀವು ಕೊನೆಗಾಣಿಸ್ದಲೇ, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ದಲೇ, ನಾನು ಬರೀ ಭಕ್ತ ಅಂತಂದರೆ ಅಂಥವನ್ನ ಕಂಡು ಏನು ಹೇಳ್ತಾ ಇದ್ದಾರೆ ಇಲ್ಲ ಅಲ್ಲಮ್ಮ ಪ್ರಭುಗಳು, ಇಂತಹ ಕೇಡಿಂಗೆ ನಾನು ಮರುಗುವೆನು ಅಂತ ಹೇಳ್ತಾ ಇದ್ದಾರೆ. ಅದು ಹಾಗಿರ್ತಕ್ಕಂಥವ್ನು ನಿಜವಾಗ್ಲೂ ಬುದ್ಧಿಗೇಡಿ, ಅವನ್ನ ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಪ್ಪ ಯಾಕೆ ನಿನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಇದಕ್ಕೆ ನೀನು ಉಪಯೋಗಿಸ್ತಾ ಇದ್ದೀಯಾ? ಒಳ್ಳೆಯ ಸಚ್ಚಿಂತನೆಗಳು ನಿನ್ನ ನಡೆ ನುಡಿಯಲ್ಲಿ ಪರಿಶುದ್ಧತೆಯನ್ನು ಕಾಯ್ಕೊಳ್ಳದೆ ಇದ್ದರೆ ಏನು ಪ್ರಯೋಜನ? ಅದರ ಕಡೆ ನಿನ್ನ ಗಮನವನ್ನು ಕೊಡಬೇಕಾಗಿದೆ ನೀನು ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾರೆ. ಅದಕ್ಕೆ ಮತ್ತೊಂದು ಅಲ್ಲಮ ಪ್ರಭುಗಳ ಒಂದು ವಚನ, ಬಹಳ ಸುಂದರವಾಗಿರ್ತಕ್ಕಂಥ ವಚನ. ನಾವು ಎಷ್ಟೇ ಆದರೂ ನಮ್ಮ ಪ್ರವೃತ್ತಿಗಳು ಅಷ್ಟು ಬೇಗ ಬಿಟ್ಟು ಹೋಗಲ್ಲ. ಎಷ್ಟು ಜನ್ಮಗಳಿಂದ ಇವನ್ನ ರೂಢಿಸ್ಕೊಂಬಂದಿದ್ದೀವೋ ಗೊತ್ತಿಲ್ಲ, ಆ ಪ್ರವೃತ್ತಿಗಳು ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ ಅಲ್ವಾ? ಈಗಲೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ಹೋಗಬೇಕು, 7 ಬೆಟ್ಟ ಕಾಲ್ನಡಿಗೆಯಲ್ಲಿ ಹತ್ತಬೇಕು, ಮೊದಲೇ ಬುಕ್ ಮಾಡ್ಕೋಬೇಕು, ಇಷ್ಟಿಷ್ಟು ಕಾಣಿಕೆಯನ್ನು ಅರ್ಪಿಸ್ಬೇಕು ಅನ್ನೋಂಥ ವಾಂಛೆ ಪೂರ್ತಿ ನಮಗೆ ಬಿಟ್ಟೋಗಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಲಮ ಪ್ರಭುಗಳು ಮತ್ತೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ತುಟ್ಟ ತುದಿಯ ಮೇರುಗಿರಿಯಾನೇರಿ ಕೂಗಿದೋಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ತುಟ್ಟ ತುದಿಯ ಮೇರುಗಿರಿಯಾನೇರಿ ಕೂಗಿದೋಡಿಲ್ಲ. ಸುತ್ತಿ ಸುತ್ತಿ ಬಂದಾಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ನಿತ್ಯ ನೇಮದಿಂ ತನುವ ಮುಟ್ಟಿಕೊಂಡರಿಲ್ಲ. ನೀಚಕೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೆ. ನಿತ್ಯ ನೇಮದಿಂ ತನುವ ಮುಟ್ಟಿಕೊಂಡರಿಲ್ಲ. ನೀಚಕೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೆ. ಚಿತ್ತದೊಳು ನಿಲ್ಲಿಸಬಲ್ಲಡೆ ಬಟ್ಟ ಬರಿ ಬೆಳಕು ನೋಡ. ಚಿತ್ತದೊಳು ನಿಲ್ಲಿಸಬಲ್ಲಡೆ ಬಟ್ಟ ಬರಿ ಬೆಳಕು ನೋಡ. ಗುಹೇಶ್ವರ ಲಿಂಗ, ಗುಹೇಶ್ವರ ಲಿಂಗ, ಗುಹೇಶ್ವರ ಲಿಂಗ, ಗುಹೇಶ್ವರ ಲಿಂಗ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಎಷ್ಟು ಗುಡಿ ಗೋಪುರಗಳನ್ನು ಸುತ್ತಿದ್ರೂ ಏನು ಪ್ರಯೋಜನ ಇಲ್ಲ. ಎಷ್ಟು ಮೇಲೆ ನಾವು ಬೆಟ್ಟ ಹತ್ತಿ ಭಗವಂತನನ್ನು ಕೂಗಿ ಕರೆದ್ರೂ ನಮಗೇನು ಆತನ ದರ್ಶನ ಆಗೋದಿಲ್ಲ. ಪರಮಾತ್ಮ ಎಲ್ಲಿದ್ದಾನೆ? ಹೊರಗಿದ್ದಾನ? ನಮ್ಮೊಳಗೆ ಇದ್ದಾನ? ನಮ್ಮ ಒಳಗಡೆನೇ ಇದ್ದಾನೆ. ಎಲ್ಲೆಲ್ಲೂ ಇದ್ದಾನೆ. ಅಣುರೇಣು ತೃಣಕಾಶದಲ್ಲಿ ಪರಮಾತ್ಮ ಇದ್ದಾನೆ, ಹೊರಗಡೆ ಇಲ್ಲ ಅಂತಲ್ಲ, ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆನೇ ಇದ್ದಾನೆ. ಅದನ್ನು ನಾವು ಕಂಡುಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ನಾವು ಎಷ್ಟೇ ಸುತ್ತಿದ್ರೂ ಎಷ್ಟೇ ಗಂಗೆ ಮಿಂದಿದ್ರೂ ಪ್ರಯೋಜನ ಇಲ್ಲ. ನಾವು ಪ್ರತಿನಿತ್ಯ ಜಪ ತಪ ಸಂಧ್ಯಾ ವಂದನೆ ಎಲ್ಲವನ್ನೂ ಮಾಡ್ತೇವೆ, ಪೂಜೆ ಪುನಸ್ಕಾರ ಮಾಡ್ತೇವೆ ಅಂತ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಹೇಳ್ತಾರೆ, ನಿತ್ಯ ನೇಮದಿಂ ತನುವ ಮುಟ್ಟಿಕೊಂಡರಿಲ್ಲ. ಎಷ್ಟೇ ನೇಮ ನಿಷ್ಠೆ ನಾವು ಮಾಡಿದ್ರೂ ಪ್ರಯೋಜನ ಇಲ್ಲ. ನಿಚ್ಚಕೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೆ. ಚಿತ್ತದೊಳು ನಿಲ್ಲಿಸಬಲ್ಲಡೆ ಬಟ್ಟ ಬರಿ ಬೆಳಕು ನೋಡ. ಅಂದರೆ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು. ಹೊರಗಡೆ ಪೂಜೆ ಮಾಡ್ತಾ ಮನಸ್ಸಿನಲ್ಲಿ 4 ಜನ ಬೈಕೋತಾ ಇದ್ರೆ, ಅಥವಾ ಮನಸ್ಸು ಇನ್ನೆಲ್ಲೋ ಹೋಗಿ ಇನ್ನೇನೋ ಕೆಲಸ ಮಾಡ್ತಾಯಿದ್ರೆ, ಇವತ್ತೇನು ತಿಂಡಿ ಮಾಡಿದಾರೋ ಏನು,
ನಾನು ತಿಂತೀನೋ ಅನ್ನೋ ಯೋಚನೆ ಇದ್ದರೆ ಪೂಜೆ ಮಾಡ್ತಾ ಇರುವಾಗ ಏನು ಪ್ರಯೋಜನ ಇಲ್ಲ. ಅಥವಾ ಇನ್ನೊಬ್ಬರಿಗೆ ಕೆಡಕಾಗಲಿ ಅನ್ನೋದು ಯೋಚನೆ ಮಾಡ್ತಾ ಇದ್ದರೆ ಏನೂ ಇಲ್ಲ. ಇವೆಲ್ಲ ಭಾಳ ಸರಳವಾಗಿರ್ತಕ್ಕಂಥ ವಿಚಾರಗಳು, ಯಾರಿಗೂ ತಿಳಿದೇ ಇರ್ತಕ್ಕಂಥದ್ದಲ್ಲ, ಪ್ರತಿಯೊಬ್ಬರಿಗೂ ತಿಳಿದಿರೋ ಅಂಥ ವಿಚಾರಗಳೇ. ವಚನಗಳಲ್ಲಿ ಕೂಡ ಭಾಳ ಸರಳವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಯಾಕೆ ನಾವು ಮತ್ತೆ ಕೇಳ್ತೇವೆ? ಕೆಲವು ಸರಿ ಅನಿಸುತ್ತೆ, ಈಗ ಶ್ರೋತೃ ವರ್ಗದವರಿಗೆ ಹೇಳಿದ್ದನ್ನೇ ಹೇಳ್ತಾರಲ್ಲ ಎಲ್ಲರೂ, ಎಲ್ಲೋದ್ರೂ ಅದನ್ನೇ ಹೇಳ್ತಾರೆ, ಅದೇ ವಿಚಾರನೇ ಹೇಳ್ತಾರೆ, ಅದರಲ್ಲಿ ವಿಶೇಷತೆ ಏನಿದೆ? ಏನಕ್ಕೆ ನಾನು ಕೇಳಬೇಕು? ಏನಕ್ಕೆ ನಾನು ಕೇಳಬೇಕು ಅಂದರೆ ನನ್ನಲ್ಲಿ ಇನ್ನೂ ಪರಿವರ್ತನೆ ಬಂದಿಲ್ಲ. ನನ್ನಲ್ಲಿ ಪರಿವರ್ತನೆ ಬರೋ ತನಕ ಕೇಳ್ತಾನೆ ಇರಬೇಕು. ಅದೇ ವಿಚಾರ ಆದರೂ ಕೂಡ ಕಿವಿ ಮೇಲೆ ಮತ್ತೆ ಬೀಳ್ತಾ ಇದ್ದರೆ ಅದು ಮನಸ್ಸಿನಲ್ಲಿ ನೆನಪಾಗುವುದು ಮತ್ತೆ ಪುನರಾವರ್ತನೆ ಆಗೋದ್ರಿಂದ ನಮ್ಮನ್ನು ನಾವು ಪ್ರತಿಕ್ಷಣ ನೋಡಿಕೊಂಡು ನಮ್ಮನ್ನು ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶಗಳು ನಮಗೆ ಹೆಚ್ಚಾಗಿರೋದರಿಂದ ನಾವು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಅವಕಾಶ ಆಗೋದರಿಂದ ನಾವು ಸತ್ಸಂಗಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹೇಳ್ತಾರೆ ಲೆಡ್ಬೀಟ್ರವರು ಪರಮಗುರು ಚರಣ ಸನ್ನಿಧಿಯಲ್ಲಿ ಪ್ರಾರಂಭಿಕ ಹಂತಗಳು 4 ಇದೆ. ಏನಪ್ಪ 4 ಹಂತಗಳು? ಸತ್ಸಂಗ ಮತ್ತು ವ್ಯಾಸಂಗ ಮಾಡ್ತಕ್ಕಂಥದ್ದು, ಸ್ವಯಂ ಪರಿಶೀಲನೆ, 4ನೇದು ಹೇಳ್ತಾರೆ ಅನುಷ್ಠಾನ. ಇದು 4 ವಿಚಾರಗಳ ಕಡೆ ನಾವು ಗಮನ ಕೊಡಬೇಕು. ಸತ್ಸಂಗಗಳಿಗೆ ಅಟೆಂಡ್ ಮಾಡ್ತಾ ಬರೀ ಅಷ್ಟೇ ಸಾಕು ಅಂತ ಕೂತ್ಕೊಳ್ಳೋದಲ್ಲ, ಸ್ವಾಧ್ಯಾಯ. ನಾವು ಸ್ವತಃ ಗ್ರಂಥಗಳನ್ನು ವ್ಯಾಸಂಗ ಮಾಡಬೇಕು, ಬರೀ ಗ್ರಂಥಗಳನ್ನು ಅಲ್ಲ, ಸ್ವಾಧ್ಯಾಯ, ನಮ್ಮನ್ನು ನಾವು ಅಧ್ಯಯನ ಮಾಡ್ಕೊಳ್ಬೇಕು. ಧ್ಯಾನದಲ್ಲಿ ನಾವೇನು ಮಾಡ್ತೀವಿ? ಎಷ್ಟೋ ಯೋಚನೆಗಳು ಬರುತ್ತೆ. ಆ ಯೋಚನೆಗಳು ಯಾಕೆ ಬರುತ್ತೆ? ನಾವು ಏನು ಅಂತ ನಮಗೆ ತೋರಿಸುತ್ತೆ. ಆ ಯೋಚನೆಗಳು ನಾವು ಏನು ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸ್ವಯಂ ಪರಿಶೀಲನೆ ಭಾಳ ಮುಖ್ಯವಾಗಿ ಒತ್ತು ಕೊಡ್ತಕ್ಕಂಥದ್ದು. ಕೊನೆಗೆ ಅನುಷ್ಠಾನ. ವಚನಗಳು ಬೇರೆ ಅಲ್ಲ, ಥಿಯಾಸಫಿ ಬೇರೆ ಅಲ್ಲ, ಅಥವಾ ವೇದಾಂತ ಬೇರೆ ಅಲ್ಲ, ರಾಮಕೃಷ್ಣಾಶ್ರಮದಲ್ಲಿ ಹೇಳೋದು ಬೇರೆ ಅಲ್ಲ. ಎಲ್ಲದರಲ್ಲೂ ಇರ್ತಕ್ಕಂಥ ನಿತ್ಯ ಸತ್ಯ ಒಂದೇ. ಸತ್ಯ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಸನಾತನವಾದದ್ದು, ಅನಂತ. ಅದು ಯಾವಾಗಲೂ ಕೂಡ ಅದನ್ನು ನಾವು ಅರಿವಿಗೆ ತಂದುಕೊಳ್ಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಆಕರ್ಷಣೀಯವಾಗಿ ಕಾಣುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರುಚಿಸುತ್ತೆ. ಯಾವುದೇ ಒಂದು ಮಾರ್ಗದಲ್ಲಿ ನಾವು ಹೋದರೂ ಕೂಡ ಪರಿಪೂರ್ಣವಾಗಿ ನಾವು ಅದರಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕಾಗಿದೆ. ಅದು ಭಾಳ ಮುಖ್ಯ ಅಂತ. ಈ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಹೇಳ್ತಾರೆ ನಾವು ಹೇಗಿರಬೇಕು ಅಂತ. ಅದನ್ನೇ ಹೇಳ್ತಾರೆ ಇನ್ನೊಂದು ವಚನದಲ್ಲಿ. ನೋಡೋಣ, ಇನ್ನು 5 ನಿಮಿಷ ಸಮಯ ಇದೆ ನನಗೆ, ಅಷ್ಟರೊಳಗಡೆ ನಾನು ಮುಗಿಸೋ ಪ್ರಯತ್ನ ಮಾಡ್ತೇನೆ. ಇದು ಕೂಡ ಬಸವಣ್ಣನವರ ವಚನ. ಅವ್ರು ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವ ಅರಿಯದನಕ್ಕ, ಸಮರತಿ ಸಮಕಳೆ ಸಮಸುಖವ ಅರಿಯದನಕ್ಕ, ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿ, ಕೂಡಲ ಸಂಗಮ ದೇವನ ಪೂಜಿಸಿ, ನದಿಯೊಳಗೆ ನದಿ ಬೆರೆಸಿದಂತಾಗದನಕ, ನದಿಯೊಳಗೆ ನದಿ ಬೆರೆಸಿದಂತಾಗದನಕ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವ ಅರಿಯದನಕ, ಲಿಂಗವ ಪೂಜಿಸಿ ಫಲವೇನಯ್ಯ. ನಮ್ಮ ಧೋರಣೆ ಹೇಗಿರಬೇಕು? ಬರೀ ಲಿಂಗ ಪೂಜೆಯಲ್ಲಿ ಮುಕ್ತಾಯ ಆಗುವಂಥದ್ದಲ್ಲ. ಹೇಗಿರಬೇಕು? ಸಮರತಿ ಸಮಕಳೆ ಸಮಸುಖವ ಅರಿಯದನಕ್ಕ, ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು, ಒಟ್ಟಾಗಿ ಬಾಳ್ತಕ್ಕಂಥದ್ದು, ಒಟ್ಟಾಗಿ ಅದರ ಫಲವನ್ನು ಅನುಭವಿಸ್ತಕ್ಕಂಥದ್ದು ಬಹಳ ಮುಖ್ಯ.
ಅಂದರೆ ಸ್ವಾರ್ಥವನ್ನು ಬದಿಗಿಟ್ಟು ಎಲ್ಲರ ಸೌಖ್ಯಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೂಡ ಭಕ್ತನ ಯಾವ ರೀತಿ ಭಕ್ತರಿರ್ತಾರೆ ಅಂತ 4 ರೀತಿಯ ಭಕ್ತರನ್ನು ಹೇಳ್ತಾರೆ. ಏಕೆಂದರೆ ಇಲ್ಲಿ ಪೂಜೆ ಸಂಪ್ರದಾಯಗಳ ವಿಚಾರ ಬಂದಿದ್ದರಿಂದ ಅದು ನನಗೆ ಜ್ಞಾಪಕ ಬರುತ್ತೆ. 4 ರೀತಿ ಯಾರು ಅಂದರೆ ಆರತಿ. ಆರತಿ ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಸ್ಕೊಳ್ತಕ್ಕಂಥವನು ಆರತಿ. ಇನ್ನೊಬ್ರಿಗೆ ಹೇಳ್ತಾರೆ ಅರ್ಥಾರ್ಥಿ. ನನಗೆ ಹಣ ಕೊಡು, ಆಸ್ತಿ ಕೊಡು, ಇಲ್ಲ ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು, ಅವ್ರಿಗೆ ಒಳ್ಳೆ ಕೆಲಸ ಕೊಡಿಸು, ನನಗೆ ಒಳ್ಳೆ ಮನೆ ಕಟ್ಕೊಳ್ಳೋ ಹಾಗೆ ಅನುಕೂಲ ಮಾಡಿಕೊಡು, ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಅರ್ಥಾರ್ಥಿ. ಇಲ್ಲ ಜನಪ್ರಿಯತೆ ಬೇಕು, ಅಧಿಕಾರ ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಥವಾ ನಾನು ರಾಷ್ಟ್ರಪತಿ ಆಗಬೇಕು, ಈ ರೀತಿಯ ಒಂದು ಧೋರಣೆ. 3ನೇದು ಹೇಳ್ತಾರೆ ಜಿಜ್ಞಾಸು. ಜಿಜ್ಞಾಸು ಅಂದರೆ ದೇವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ನಿಜವಾದ ಒಂದು ಕಾಳಜಿ ಇರಬೇಕು. ಪರಮಾತ್ಮನನ್ನು ಆರಾಧಿಸ್ತಾ ಆತ ಏನು ಅಂತ ತಿಳ್ಕೊಳ್ತಾ ಹೋದರೆ ಆತನ ಅಂಶನೇ ನಾನು ಬೇರೆ ಅಲ್ಲ, ಆತ ಬೇರೆ ಅಲ್ಲ. ಅದನ್ನೇ ಜಿಜ್ಞಾಸು ಅಂತ ಹೇಳ್ತಕ್ಕಂಥ. ಕೊನೆಗೆ ಹೇಳ್ತಾರೆ ಜ್ಞಾನಿ. ಜ್ಞಾನಿ ಅಂದರೆ ಯಾರು? ಆತ್ಮಜ್ಞಾನವನ್ನು ನಿಜವಾಗ್ಲೂ ಅರ್ಥೈಸ್ಕೊಂಡಿರ್ತಕ್ಕಂಥವನೇ ಜ್ಞಾನಿ. ಈ 4 ಜನರಲ್ಲಿ ನನಗೆ ಜ್ಞಾನಿನೇ ತುಂಬ ಪ್ರಿಯ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನಿನೇ ನನಗೆ ತುಂಬ ಪ್ರಿಯ. ಬರೀ ಆಚರಣೆಗಳಲ್ಲ, ನಿನಗೆ ಬೇಕಾದಾಗಲ್ಲ, ನನ್ನನ್ನೇ ಸೇರಬೇಕು ಅಂತ ಯಾರು ನನ್ನನ್ನು ಆರಾಧನೆ ಮಾಡ್ತಾರೋ, ನನ್ನನ್ನೇ ಸೇರೋದಕ್ಕೋಸ್ಕರ. ಯಾಕೆಂದರೆ ನಾವು ಆತನ ಒಂದು ಅಂಶ, ಅಲ್ಲಿಗೆ ಹೋಗಿ ಸೇರಬೇಕಾಗಿರ್ತಕ್ಕಂಥದ್ದೇ ನಮ್ಮ ಆಧ್ಯಾತ್ಮ ಜೀವನದ ಗುರಿ. ಹಾಗಿರುವಾಗ ಆತನನ್ನೇ ಹೋಗಿ ಸೇರ್ತಕ್ಕಂತಹ ಒಂದು ಉದ್ದೇಶದಿಂದ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವೋ, ಪರೋಪಕಾರಿ ಕೆಲಸಗಳಲ್ಲಿ, ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ಆಗ ಮಾತ್ರ ನಿಜವಾದ ಪೂಜೆಗೆ ಭಾಳ ಅರ್ಥ ಇದೆ. ನಮ್ಮ ಸೋದರ ಜಗದೀಶ್ ಮೇಷ್ಟ್ರು ಪೂಜೆ ಬಗ್ಗೆನೇ ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಪೂಜೆ ಅಂದರೆ ಏನು, ಪೂಜೆ ಅಂದರೆ ಏನು ಅಂತ ಇಲ್ಲಿ ಅಷ್ಟೊಂದೆಲ್ಲ ವಿವರಣೆಗೆ ಅವಕಾಶ ಇಲ್ಲ. ಇರಲಿ ಅಂದರೆ ಆ ಒಂದು ಅರ್ಪಣಾ ಭಾವದಿಂದ, ಆ ಒಂದು ಶರಣಾಗತ ಭಾವದಿಂದ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದಿದೆಯಲ್ಲ, ಆ ಎಲ್ಲವೂ ಕೂಡ ಆ ಈಶ್ವರನಿಗೆ ಅರ್ಪಿತ ಅನ್ನುವ ಭಾವದಲ್ಲಿ ನಾವು ಮಾಡ್ತೇವಲ್ಲ, ಅದು ಭಾಳ ಮುಖ್ಯ. ಈ ರೀತಿಯ ಒಂದು ಧೋರಣೆಯಲ್ಲಿ ನಾವು ನಡೀತಾ ಹೋದರೆ ಆಧ್ಯಾತ್ಮ ಪಥದಲ್ಲಿ ನಮ್ಮ ನಡೆನುಡಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಕುರಿತು, ಅಥವಾ ನಮ್ಮ ಭಾವ ಹೇಗಿರುತ್ತೆ ಅನ್ನೋದನ್ನು ಕುರಿತು ಒಂದು ವಚನ ಅಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಷ್ಟರ ಮಟ್ಟಿಗಿನ ಅರ್ಪಣಾ ಭಾವನೆ ಇರಬೇಕು, ನಾನು ಮಾಡಿದ್ದು ಅನ್ನೋಂತಹ ಭಾವ ಅಲ್ಲಿ ಇರಲೇಬಾರ್ದು. ಯಾವುದೇ ಒಂದು ಮಾಡಿದ್ರೂ ಕೂಡ ನನ್ನ ಸೌಖ್ಯಕ್ಕಾಗಿ ಮಾಡಬಾರ್ದು, ಅಥವಾ ಬೇರೆಯವ್ರಿಗೆ ಮಾಡಿದ್ರೂ ಕೂಡ ಅವ್ರು ನನ್ನನ್ನು ಮೆಚ್ಚಬೇಕು, ನಾನು ಮಾಡಿರೋದನ್ನು ಮಾಡಿದ್ದೇನೆ ಅಂತ ಹೇಳಬೇಕು ಅನ್ನೋ ಭಾವ ಅಲ್ಲ. ಅದನ್ನೇ ನಮ್ಮ ಥಿಯಾಸಫಿಯಲ್ಲಿ ಹೇಳ್ತಕ್ಕಂಥದ್ದು ದೇಹಾತ್ಮವನ್ನು ಬದಿಗಿಟ್ಟು ಉನ್ನತಾತ್ಮನ ಭಾವದಲ್ಲಿ ಕೆಲಸ ಮಾಡು ಅಂತ ಹೇಳ್ತಕ್ಕಂಥದ್ದು. ಭಾಳ ಸುಂದರವಾದಂತಹ ಒಂದು ವಚನ. ಮತ್ತು ಬಸವಣ್ಣನವರ ವಚನ ನೋಡೋಣ ಏನು ಹೇಳ್ತಾರೆ. ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ಮಾಡುವಾತ ನಾನಲ್ಲಯ್ಯ. ನಿಮ್ಮ ಕಾರುಣ್ಯವಲ್ಲದೆ, ನಿಮ್ಮ ಕಾರುಣ್ಯವಲ್ಲದೆ ಎಲೆ ದೇವಾ, ನಿಮ್ಮ ಕಾರುಣ್ಯವಲ್ಲದೆ ಎಲೆ ದೇವಾ, ಮನೆಯ ತೋತಲಸಿದೊಡೆ ಒಡತಿ ಮಾಡಿಕೊಂಬಂತೆ, ಮನೆಯ ತೋತಲಸಿದಡೆ ಒಡತಿ ಮಾಡಿಕೊಂಬಂತೆ, ನಿನಗೆ ನೀ ಮಾಡಿಕೋ, ನಿನಗೆ ನೀ ಮಾಡಿಕೋ, ಕೂಡಲ ಸಂಗಮ ದೇವಾ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲ
ಬೇಡುವಾತ ನಾನಲ್ಲಯ್ಯ, ಮಾಡುವಾತ ನಾನಲ್ಲಯ್ಯ. ಮಾಡ್ತಾ ಇರೋನು ನಾನಲ್ಲ, ದಾನ ಧರ್ಮ ಮಾಡ್ತಾ ನಾನಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಕೊಟ್ಟು ಗೊತ್ತಾಗಬಾರ್ದು ಅಂತಾರೆ. ಹಾಗೆ ನಾನು ಕೊಟ್ಟೆ ಅನ್ನೋ ಭಾವ ಇರಬಾರ್ದು. ನಾವು ಕೊಟ್ಟರೆ ಹೆಸರು ಹಾಕಿಸ್ಕೊತೀವಿ, ಹೆಸರು ಅಲ್ಲ. ಆತ್ಮಕ್ಕೆ ಯಾವ ಹೆಸರು ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ರೀತಿಯ ಭಾವ ನಿಜವಾದ ಭಕ್ತನಿಗೆ ಪರಿಪೂರ್ಣವಾಗಿ ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸ್ಕೊಂಡು ಆ ಭಾವದಲ್ಲಿ ಕೆಲಸ ಮಾಡ್ತಕ್ಕಂಥವನಿಗೆ ಮಾಡುವಾತನೂ ನಾನಲ್ಲ, ನೀಡುವಾತನೂ ನಾನಲ್ಲ, ಬೇಡುವಾತನೂ ನಾನಲ್ಲ. ನಿಮ್ಮ ಕಾರುಣ್ಯವಿಲ್ಲದಲೇ ಯಾವ ಕೆಲಸವೂ ಜರಗಲ್ಲ. ಶ್ರೀಕೃಷ್ಣ ವಿಷ್ಣು 1 ನಿಮಿಷ ಕೆಲಸ ಮಾಡದೆ ಸುಮ್ಮನಿದ್ದರೆ ಪ್ರಪಂಚನೇ ನಿಂತು ಹೋಗುತ್ತೆ ಅಲ್ವಾ? ಹಾಗೆ ನಾನು ನನ್ನಿಂದ ಏನೂ ಅಲ್ಲ ಅನ್ನುವಂಥ ಭಾವ ನಮ್ಮಲ್ಲಿರಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥ 2 ಲೈನ್ ಕೊನೆಯದು. ಮನೆಯ ತೊತ್ತಲಸಿದೊಡೆ ಒಡತಿ ಮಾಡಿಕೊಂಬಂದೆ. ಬೇಗ ಅರ್ಥ ಆಗಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ. ನಾವು ನಮ್ಮ ಥಿಯಾಸಫಿ ವಾಂಗ್ಮಯದ ಬೆಳಕಲ್ಲಿ ನೋಡಿದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ. ಅದೇ ಒಂದು ನಮಗೆ ಒಂದು ಸುಕೃತ ಅಂತ ಹೇಳಬೇಕು. ಥಿಯಾಸಫಿ ಒಂದು ಒಡನಾಟಕ್ಕೆ ಬಂದಿರತಕ್ಕಂಥದ್ದು. ನಾವು ದೇಹಾತ್ಮ ಭಾವದಲ್ಲೇ ಕೆಲಸ ಮಾಡ್ತೀವಿ. ಅದನ್ನು ಇಲ್ಲಿ ತೊತ್ತಿಗೆ ಹೋಲಿಸ್ತಾರೆ. ಮನೆಯ ತೊತ್ತು ಅಂದರೆ ಕೆಲಸದವ್ರು. ಮನೆಯ ಕೆಲಸದವ್ರು ಹೇಗೆ ಕೆಲಸ ಮಾಡ್ತಾರೆ? ಅವ್ರು ಕೆಲಸ ಮಾಡಿದ್ದು ಸರಿಯಾಗುತ್ತಾ ಅಥವಾ ಮನೆ ಯಜಮಾನಿ ಮಾಡಿದ ಕೆಲಸ ಸರಿಯಾಗುತ್ತಾ? ಹಾಗೆ ನಾವು ನಿಜವಾದ ಅರ್ಥದಲ್ಲಿ ಆತ್ಮಸ್ವರೂಪಿಗಳು. ಆತ್ಮಭಾವದಲ್ಲಿ ನಾವು ಕೆಲಸ ಮಾಡಬೇಕು, ದೇಹಾತ್ಮ ಭಾವದಲ್ಲಲ್ಲ. ದೇಹಾತ್ಮ ಹೊರಗಡೆ ಬಹಿರಂಗವಾಗಿದೆ, ಬಹಿರ್ಮುಖವಾಗಿದೆ, ಎಲ್ಲ ಕಡೆ ನೋಡ್ತಾ ಇದೆ, ಅಲ್ದಾಡ್ತಾ ಇದೆ. ಅದು ಬೇಕು, ಇದು ಬೇಕು, ಅದು ಬೇಕು, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ಜ್ಞಾನ ಒಂದು ಸಂಸ್ಥೆ ಬಿಟ್ಟು ಇನ್ನೊಂದು ಸಂಸ್ಥೆ, ಇನ್ನೊಂದು ಸಂಸ್ಥೆ ಬಿಟ್ಟು ಇನ್ನೊಂದು ಸಂಸ್ಥೆ, ಒಂದು ಉಪನ್ಯಾಸ ಬಿಟ್ಟು ಇನ್ನೊಂದು ಉಪನ್ಯಾಸ ಕೇಳ್ತಾನೆ ಇರ್ತೀವಿ ಅಲ್ವಾ? ಎಲ್ಲೂ ಕೂಡ ನಮಗೆ ಸಮಾಧಾನ ಅನ್ನೋದೇ ಇಲ್ಲ. ಎಲ್ಲ ಕೇಳಿ 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 ಸುಸ್ತಾಗಿ ಅಲಸು ಹೋಗಿರ್ತೇವೆ. ಸುಸ್ತಾಗಿ ಆಯಾಸ ಆಗಿ ಕೂತಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಉನ್ನತಾತ್ಮ ಮಾತಾಡ್ತಾನೆ. ಯಾವಾಗ ನಾವು ಮೌನವಾಗ್ತೀವೋ ಆವಾಗಲೇ ಮೌನ ವಾಣಿ ಕೇಳಿಸ್ತಕ್ಕಂಥದ್ದು. ಮೌನದಲ್ಲಿರ್ತಕ್ಕಂಥ ವಾಣಿ ಥಿಯಾಸಫಿಲ್ ಭಾಳ ಚೆನ್ನಾಗಿ ಹೇಳ್ತಾರೆ. ಹೊರಗಿನ ಮತ್ತು ಒಳಗಿನ ಎಲ್ಲ ಶಬ್ದ, ಮನಸ್ಸಿನ ಶಬ್ದ, ಬಹಿರಂಗದ ಶಬ್ದ, ಅಂತರಂಗದ ಶಬ್ದ ಎಲ್ಲವೂ ಕೂಡ ಸ್ತಬ್ಧವಾದಾಗ ಮಾತ್ರನೇ ನಿಜವಾದ ಅಂತರಾತ್ಮನ ವಾಣಿ ಅಥವಾ ನಮ್ಮ ಉನ್ನತಾತ್ಮನ ವಾಣಿ, ನಮ್ಮ ಆತ್ಮನ ವಾಣಿ ಕೇಳಿಸೋದಕ್ಕೆ ಸಾಧ್ಯ. ಆಗ ಮಾತ್ರ ನಮ್ಮ ಸ್ವಸ್ವರೂಪವನ್ನು ನಾವು ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿ ನಾವು ಉನ್ನತಾತ್ಮನ ಭಾವದಲ್ಲಿ ಕೆಲಸ ಮಾಡಬೇಕು. ಅದನ್ನೇ ಶರಣ ಸಾಹಿತ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಅದನ್ನು ಶಿವಾಚಾರ ಅಂತಾರೆ. ಎಲ್ಲರನ್ನ ಶಿವಭಾವದಿಂದ ನೋಡೋದು ಅಂದರೆ ಆತ್ಮಭಾವದಿಂದ ನೋಡ್ತಕ್ಕಂಥದ್ದು. ನಾನು ಬೇರೆಯಲ್ಲ, ಬೇರೆಯವರು ಬೇರೆಯಲ್ಲ, ಎಲ್ಲರೂ ಇರ್ತಕ್ಕಂಥದ್ದು ಅದೇ. ಇನ್ನೊಂದು ಹೇಳ್ತಾರೆ ದಾಸೋಹಂ ಭಾವ. ದಾಸೋಹಂ ಭಾವ ಅಂದರೆ ಅಹಂ ಅಂದರೆ ನಾನು, ಅದು ದೇಹಭಾವ. ನಿರ್ದೇಹ ಅಂದರೆ ಅದು ದಾಸೋಹದ ಭಾವ ಅಂದರೆ ಎಲ್ರಿಗೋಸ್ಕರ ಮಾಡ್ತಕ್ಕಂಥದ್ದು. ಸಾಕಷ್ಟು ವಚನಗಳಿದೆ, ತುಂಬ ವಚನಗಳಿದೆ. ನಾನು ಬರ್ಕೊಂಬಂದಿದ್ದ ವಚನಗಳು ಎಲ್ಲ ಹಾಡೋಕ್ಕಾಗಿಲ್ಲ, ಇರಲಿ ಕೆಲವು ಮಾತ್ರ ಹಾಡೋದಕ್ಕೆ ಅವಕಾಶ ಆಗಿದೆ. ಹಾಗೆ ಶಿವಭಾವ ಅಂತ ಹೇಳ್ತಾರೆ. ಶಿವಭಾವ ಅಂದರೂ ಅದೇ, ಶಿವಾಚಾರ ಅಂದರೂ ಅದೇ, ದಾಸೋಹಂ ಭಾವ ಅಂದರೂ ಅದೇ. ಅಂದರೆ ಆತ್ಮನಿಷ್ಠರಾಗಿ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಆತ್ಮಭಾವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಥಿಯಾಸಫಿಲಿ ಹೇಳೋದು ನಮ್ಮ ಜೀವಾತ್ಮ ಅಥವಾ ಉನ್ನತಾತ್ಮನ ಭಾವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ದೇಹಾತ್ಮ ಭಾವದಲ್ಲ. ದೇಹಾತ್ಮ ಯಾವಾಗ ಎಲ್ಲ ಕಡೆ ಅಲದು 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 ಸುಸ್ತಾಗಿ ಸಾಕಾಗುತ್ತೋ ಆಗ ನಮ್ಮ ಉನ್ನತಾತ್ಮ ನಿಜವಾಗ್ಲೂ ಆವಾಗ ಮಾತನಾಡ್ತಾನೆ. ಆವಾಗ ಅಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಹೀಗೆ ನಾವು ಆಧ್ಯಾತ್ಮ ಸಾಹಿತ್ಯದಲ್ಲಿ ಅನೇಕ ಮೂಲಗಳಿಂದ ತಿಳ್ಕೊಳ್ತಾ ಇರತಕ್ಕಂತಹ ವಿಚಾರವನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ನಮ್ಮ ಅನುಷ್ಠಾನದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ನಮ್ಮನ್ನು ನಾವು ಸ್ವಯಂ ಪರಿಶೀಲನೆಯನ್ನು ನಡೆಸ್ಕೊಳ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಂಗಳ, ಏಕೆಂದರೆ ಎಲ್ಲ ಶರಣರಿಗೆ ಒಂದು ಮಂಗಳವನ್ನು ನಾನು ಕೊನೆಯಲ್ಲಿ ಹಾಡಲೇಬೇಕು. 4 ಸಾಲು. ಉಪಮಿಸಬಾರದ ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಉಪಮಿಸಬಾರದ ಉಪಮಾತೀತರು, ಕಾಲಕರ್ಮ ರಹಿತರು, ಉಪಮಿಸಬಾರದ ಉಪಮಾತೀತರು, ಭವವಿರಹಿತರು,
ಕೂಡಲ ಸಂಗಮ ದೇವಾ ಭವವಿರಹಿತರು ಕೂಡಲ ಸಂಗಮ ದೇವಾ ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಉಪಮಿಸಬಾರದ ಉಪಮಾತೀತರು. ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿ. ಎಲ್ಲ ಶ್ರೋತೃವರ್ಗದವ್ರಿಗೂ ಮತ್ತು ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಿಗೂ ಮತ್ತು ಥಿಯೋಸಾಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ಲಾಡ್ಜ್ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.